ನಮಸ್ತೆ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಬೋರ್ಡ್ ಅವರು ರಿಲೀಸ್ ಮಾಡಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ಸು ಮಾಡೆಲ್ ಕ್ವಶನ್ ಪೇಪರ್ದು ಸೊಲ್ಯೂಷನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 1, ಈ ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ ಪಾರ್ಟ್ ಸಿ ಕ್ವಶನ್ಸು ಸೊಲ್ಯೂಷನ್ಸ್ ಅನ್ನೋದು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಪ್ರೀವಿಯಸ್ಲಿ ನಾನು ಪಾರ್ಟ್ ಎ ಪಾರ್ಟ್ ಬಿ ಸೊಲ್ಯೂಷನ್ಸ್ನ ಡಿಸ್ಕಸ್ ಮಾಡಿದ್ದೆ. ಆ ಸೊಲ್ಯೂಷನ್ಸ್ದು ನಿಮಗೆ ವೀಡಿಯೋಸ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ. ಅದರಲ್ಲಿ ನಿಮಗೆ ವೀಡಿಯೋಸ್ ಲಿಂಕ್ಸನ್ನು ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ. ಯಾರಾದರೂ ಆ ವೀಡಿಯೋಸ್ ನೋಡಿಲ್ಲ ಅಂದರೆ ನೋಡ್ಬೋದು. ಇನ್ನು ಪಾರ್ಟ್ ಸಿಯಲ್ಲಿ ಪ್ರತಿಯೊಂದು ಕ್ವಶನ್ಗೂ ನಿಮಗೆ ಇದರಲ್ಲಿ 6 ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೂ 3 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಎನಿ 6 ಕ್ವಶನ್ಸ್ ಬರೆದ್ರೆ ನಿಮಗೆ ಸಾಕು. ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನಿದೆ, ಲೆಟ್ ಎಲ್ ಬಿ ದಿ ಸೆಟ್ ಆಫ್ ಆಲ್ ಲೈನ್ಸ್ ಇನ್ ಎ ಪ್ಲೈನ್ ಆ್ಯಂಡ್ ಆರ್ ಬಿ ದಿ ರಿಲೇಷನ್ ಇನ್ ಎಲ್ ಡಿಫೈನ್ಡ್ ಆಸ್ ರಿಲೇಷನ್. ಶೋ ದಟ್ ಆರ್ ಈಸ್ ಸಿಮಿಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್ ಅಂತ ನಾವು ಶೋ ಮಾಡಬೇಕಾಗುತ್ತೆ. ಫಸ್ಟ್ ರಿಫ್ಲೆಕ್ಸಿವ್ ನೋಡೋಣ. ರಿಫ್ಲೆಕ್ಸಿವ್ ಯಾವಾಗಾಗುತ್ತೆ? ಎ ರಿಲೇಷನ್ ಈಸ್ ರಿಫ್ಲೆಕ್ಸಿವ್. ಆರ್ಡರ್ ಪೇರ್ ಅದು ಸೇಮ್ ಇರಬೇಕಾಗುತ್ತೆ, ಎಲಿಮೆಂಟ್ ಸೇಮ್ ಇರುತ್ತೆ. L1, L1 ಸೇಮ್ ಇರುತ್ತೆ. ಅಂದರೆ ಜನರಲಿ ಎ ಬಿಲಾಂಗ್ಸ್ ಟು ಆರ್ ಅಂತ ತೊಗೊತೀವಲ್ಲ, ಅಂದರೆ ಲೈಕ್ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಗೂ ಈ ಫಾರ್ಮಲ್ಲಿ ಎಕ್ಸಿಸ್ಟ್ ಇರಬೇಕು ನಮಗೆ. ಆರ್ಡರ್ ಪೇರ್ ಅನ್ನೋದು ಎ ಆಗಿರಬೇಕು. ರಿಲೇಷನಲ್ಲಿ ಇರಬೇಕು. L1, L1 ಹೀಗಿದ್ದರೆ ಬಿಲಾಂಗ್ಸ್ ಟು ಆರ್. ಫಾರ್ ಎವರಿ L1 ಬಿಲಾಂಗ್ಸ್ ಟು L. ಬಟ್ ನಿಮಗೆ ಗೊತ್ತಿರಲಿ, ರಿಲೇಷನ್ ಏನಿದೆ, L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ಅಂತ ಕೊಟ್ಟಿದ್ದಾನೆ. ಎರಡು ಲೈನ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದರೆ L1, L2 ಅಂತ ತಗೊಳ್ಳಿ. ಇವೆರಡೂ ಲೈನ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದರೆ ಇವೆರಡೂ ಲೈನ್ ಮಧ್ಯದಲ್ಲಿ ಆ್ಯಂಗಲ್ ಅನ್ನೋದು 90 ಡಿಗ್ರಿ ಇರುತ್ತೆ. ಬಟ್ ಇಲ್ಲಿ ನಾವೇನು ತೊಗೊತಾ ಇದ್ದೀರಿ, L1, L1 ಅಂದರೆ ಸೇಮ್ ಲೈನ್, ಎರಡೂ ಸೇಮ್ ಲೈನೇ. L1 ಎರಡೂ L1. ಎರಡು ಲೈನು ಒಂದೇ, L1. ಈ ಎರಡೂ ಲೈನ್ಸ್ ಒಂದೇ ಆಗಿರೋದ್ರಿಂದ ಆ್ಯಂಗಲ್ ಏನಿದೆ ನಮಗೆ 90 ಡಿಗ್ರಿ ಬರಲ್ಲ. 90 ಡಿಗ್ರಿ ಇದ್ದರೆ ಆ ಲೈನ್ಸ್ನ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಇಲ್ಲಿ ನಮಗೆ ಆ್ಯಂಗಲ್ 90 ಡಿಗ್ರಿ ಬರ್ತಾಯಿಲ್ಲ, ಅದರಿಂದ ಇದೇನಾಗುತ್ತೆ, ಪರ್ಪೆಂಡಿಕ್ಯುಲರ್ ಆಗಲ್ಲ. ಎ ಲೈನ್, ಅದಕ್ಕೆ ರೀಸನ್ ನೀವು ಇದನ್ನು ಬರೀಬೋದು. ಎ ಲೈನ್ ಕೆನಾಟ್ ಬಿ perpendicular to itself. ಈ ಪರ್ಪೆಂಡಿಕ್ಯುಲರ್ ಆಗಲ್ಲ, ಬಟ್ ಇವು ಪ್ಯಾರಲಲ್ ಆಗುತ್ತೆ ನಮಗೆ. ಇಟ್ ಈಸ್ ಪ್ಯಾರಲಲ್, ಇಲ್ಲ ಅಂದರೆ ಕೋಇನ್ಸಿಡೆಂಟ್ ಟು ಇಟ್ ಸೆಲ್ಫ್. therefore L1, L1 does not belong to relation R. That implies R is not reflexive ಅಂತ ಬರೆದರೆ ಸಾಕು ನೀವು ಆನ್ಸರ್. ನೆಕ್ಸ್ಟ್ ಸಿಮಿಟ್ರಿಕ್ ಏನು? ಇವಾಗ ಎ ಬಿ ಅನ್ನೋದು ರಿಲೇಷನಲ್ಲಿ ಇರಬೇಕು. ಇದನ್ನು ಉಲ್ಟಾ ಮಾಡಿ, ಬಿ ಎ ಅನ್ನೋದು ಕೂಡ ರಿಲೇಷನಲ್ಲಿ ಇರಬೇಕು. ಆವಾಗ ನಿಮಗೇನಾಗುತ್ತೆ, ಇದು ನಿಮಗೆ ಸಿಮಿಟ್ರಿಕ್ ಆಗುತ್ತೆ. ಸೇಮ್ ಇಲ್ಲೂ ಕೂಡ ಎ ರಿಲೇಷನ್ ಈಸ್ ಸಿಮಿಟ್ರಿಕ್ ಇಫ್ L1, L2 ಬಿಲಾಂಗ್ಸ್ ಟು ರಿಲೇಷನ್. ದಟ್ ಇಂಪ್ಲೈಸ್, ಇದನ್ನು ಉಲ್ಟಾ ಮಾಡಿ, L2, L1 ಬಿಲಾಂಗ್ಸ್ ಟು ರಿಲೇಷನ್. ಎಸ್, ಇದು ಕರೆಕ್ಟೇ. ಬಿಕಾಸ್ ಇವಾಗ L1, L2 ಇದೆ, ಬೇಕಾದ್ರೆ ನಾನು ಈಗೂ ಬರ್ಕೊತೀನಿ. L2, L1 ಇವೆರಡೂ ಲೈನ್ಸ್ ಮಧ್ಯದಲ್ಲಿ ಇವೆರಡು ಪರ್ಪೆಂಡಿಕ್ಯುಲರ್ ಅಂತಿದ್ದಾರೆ.
ಹೆಂಗಿದ್ರೂ ನೀವು ಉಲ್ಟಾ ಮಾಡಿದ್ರೂ ಏನಾಗುತ್ತೆ 90 ಡಿಗ್ರಿನೇ, ಇವೆರಡು ಲೈನ್ಸ್ ಮಧ್ಯದಲ್ಲಿ ಆ್ಯಂಗಲ್ 90 ಡಿಗ್ರಿ. ಓಕೆ, 90 ಡಿಗ್ರಿನೇ ಬರುತ್ತೆ. ಅದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ, ಪರ್ಪೆಂಡಿಕ್ಯುಲರೇ. ಓಕೆ, ಇದು ಪರ್ಪೆಂಡಿಕ್ಯುಲರೇ, ಇದು ಕೂಡ ಪರ್ಪೆಂಡಿಕ್ಯುಲರ್ ಆಗುತ್ತೆ. ಓಕೆ, ಎರಡು ಲೈನ್ಸು ಪರ್ಪೆಂಡಿಕ್ಯುಲರ್, ಇಲ್ಲೂ ಕೂಡ ಎರಡು ಲೈನ್ಸು ಪರ್ಪೆಂಡಿಕ್ಯುಲರ್. ಓಕೆ, ನಮಗೆ ಇದು ರಿಲೇಷನಲ್ಲೇ ಇದೆ. ಓಕೆ, ಇದು ಸಿಮ್ಮೆಟ್ರಿಕ್ ಆಗುತ್ತೆ. ಓಕೆ ಓಕೆ ಇದನ್ನು ನೀವು ಬೇಕಾದರೆ ಕಂಡೀಷನ್ ಬರ್ಕೊಬೋದು. ಇಫ್ ಲೈನ್ ಓಕೆ L1 is perpendicular to L2, ಈಗ ಸಿಂಬಲಲ್ಲಿ ಬರ್ಕೊಬೋದು ಬೇಕಾದರೆ ಲೈನ್ ಟು, ದೆನ್ ಆಟೋಮೆಟಿಕ್ಲಿ automatically L2 is perpendicular to L1. Okay, therefore L1 comma L2 belongs to R. That implies L2 comma L1 belongs to R. That implies R is symmetric. ಇದನ್ನು ಬರೆದ್ರೆ ಸಾಕು. ನೆಕ್ಸ್ಟು ಟ್ರಾನ್ಸಿಟಿವ್. ಓಕೆ, ಟ್ರಾನ್ಸಿಟಿವ್ ಏನು? A ಕಾಮ B ಬಿಲಾಂಗ್ಸ್ ಟು ರಿಲೇಷನಲ್ಲಿರಬೇಕು ಆ್ಯಂಡ್ B ಕಾಮ C ಅನ್ನೋದು ರಿಲೇಷನಲ್ಲಿರಬೇಕು. ದಟ್ ಇಂಪ್ಲೈಸ್ ಓಕೆ A ಕಾಮ C ಅನ್ನೋದು ಕೂಡ ರಿಲೇಷನಲ್ಲಿ ಇರಬೇಕು. ಈ ಕಂಡೀಷನು ಸ್ಯಾಟಿಸ್ಫೈ ಮಾಡಬೇಕು ನಮಗೆ. ಓಕೆ, ಇವಾಗ ಇದನ್ನು ಹೆಂಗೆ ಬರೆಯೋದು? ಎ ರಿಲೇಷನ್ ಈಸ್ ಟ್ರಾನ್ಸಿಟಿವ್ if L1 comma L2 belongs to R and L2 comma L3 belongs to R. Okay, that implies L1 comma L3 belongs to R ಅಲ್ಲಿರಬೇಕು. ಓಕೆ, ಇವಾಗ ನೀವೇನು ಮಾಡ್ತೀರಂದರೆ ಓಕೆ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ನಮ್ಗೆ ಕೊಟ್ಟಿರೋ ಕಂಡೀಷನಲ್ಲಿ ಆಲ್ರೆಡಿ ನಮ್ಗೆ ಗೊತ್ತು L1 is perpendicular L2 and L2 is perpendicular to L3. ಓಕೆ ಬಟ್ ಜಾಮೆಟ್ರಿಕಲಿ ನೋಡಿದರೆ ಓಕೆ L1 ಓಕೆ does not perpendicular to L3. okay, since they are parallel. okay, ಅರ್ಥ ಆಯ್ತಾ? ದಟ್ ಇಂಪ್ಲೈಸ್ ಆರ್ ಇಸ್ ನಾಟ್ ಟ್ರಾನ್ಸಿಟಿವ್. ಯಾಕೆ ಅಂದರೆ ಇಲ್ಲಿ ನಿಮ್ಗೆ ರೀಸನ್ ಹೇಳ್ತೀನಿ ನೋಡಿ. ಇವಾಗ ಲೈನ್ ಓಕೆ, ಇಲ್ಲಿ L1 ಇದೆ, L2 ಇದೆ, ಕರೆಕ್ಟಾ? ಓಕೆ, ಇಲ್ಲಾಂದರೆ ನೀವು ಹಿಂಗೂ ಬರ್ಕೊಬೋದು, ನೋ ಪ್ರಾಬ್ಲಮ್. L1 L2 ನೆಕ್ಸ್ಟು L2 L3. ಓಕೆ, ಈಗ ಲೈನ್ ಬರ್ಕೊಂಡಿದೆ, ಕರೆಕ್ಟಾ? ಇವಾಗ ನೀವು ಅಬ್ಸರ್ವ್ ಮಾಡಿದರೆ, ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಓಕೆ, ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದರೆ ಇವೆರಡು ಏನೋ ಪರ್ಪೆಂಡಿಕ್ಯುಲರ್, ಬಟ್ ಇಲ್ಲಿ ಲೈನ್ಸ್ L1 L3 ಏನಾಗ್ತಿದೆ? ಪ್ಯಾರಲಲ್ ಆಗ್ತಿದೆ. ದೇ ಬೋತ್ ಆರ್ ಪ್ಯಾರಲಲ್. ಓಕೆ, ನಾಟ್ ಪರ್ಪೆಂಡಿಕ್ಯುಲರ್. ಓಕೆ, ದಟ್ಸ್ ವೈ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಇಷ್ಟು ಬರೆದ್ರೆ ಸಾಕು ನೀವು. ನೆಕ್ಸ್ಟ್, ನೀವು ಓನ್ ವರ್ಡ್ಸಲ್ಲಿ ಇಲ್ಲೇ ಇದನ್ನ ಬರೀಬೇಕಂತ ಯಾವುದೇ ರೂಲ್ ಇಲ್ಲ. ನೀವು ಓನ್ ವರ್ಡ್ಸಲ್ಲಿ ನೆನಪಿಟ್ಕೊಳ್ಳಿ, ಏನು ರೀಸನ್ ಅಂತ ನೆನಪಿಟ್ಕೊಳ್ಳಿ. ಓಕೆ, ಅದನ್ನು ನಿಮಗೆ ಹೆಂಗೆ ಬರುತ್ತೋ ನಿಮ್ಮ ಓನ್ ವರ್ಡ್ಸಲ್ಲಿ ಬರೀರಿ ಸಾಕು. ಓಕೆ, ಬಟ್ಟಿ ಮಾತ್ರ ಹೊಡಿಬೇಡಿ. ಓಕೆ, ಅರ್ಥ ಆಯ್ತಾ? ಬಯಾಟ್ ಮಾಡ್ತಾರೆ ಆನ್ಸರ್ಸ್ನ, ಹಂಗೆ ಮಾಡಬೇಡಿ. ಅರ್ಥ ಮಾಡ್ಕೊಳ್ಳಿ, ಅಲ್ಲೇನಿದೆಯೋ ಅದನ್ನು ನೀವು ನೆನಪಿಟ್ಕೊಳ್ಳಿ. ಓಕೆ, ಇದು ರೀಸನ್. ಓಕೆ, ಅದರಿಂದ ಇದಾಗುತ್ತೆ ಅಂತ ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ಅರ್ಥ ಆಯ್ತಾ? ಏನಾದರೂ ಫಾರ್ಮುಲಾಸ್ ರಿಲೇಟ್ ಇದ್ದರೆ ಫಾರ್ಮುಲಾಸ್ನ ನೆನಪಿಟ್ಕೊಳ್ಳಿ ಸಾಕು. ಓಕೆ, ಮೆಥಡ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಪ್ರಾಸೆಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಈ ಕ್ವಶನ್ ನೋಡಿ. ಫೈಂಡ್ ದ ಸಿಂಪ್ಲೆಸ್ಟ್ ಫಾರ್ಮ್ tan inverse square root of 1 plus x square minus 1 by x. ಓಕೆ, by x. ಓಕೆ, ಇಲ್ಲಿ ನಮಗೆ ಇದೇನು ಕೊಟ್ಟಿದೆ? tan inverse
ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್. ಓಕೆ, ಇವಾಗ ನೀವೇನು ಮಾಡಬೇಕು, ಸಬ್ಸ್ಟಿಟ್ಯೂಷನ್ ತೊಗೊಬೇಕು. ನಾನು ಎಕ್ಸ್ ಹತ್ರ ಟ್ಯಾನ್ ಟೀಟಾ ಅಂತ ತೊಗೊತೀನಿ. ಆವಾಗ ನಿಮಗೆ ಟೀಟಾ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಈ ಟ್ಯಾನ್ ಈ ಸೈಡ್ ಬಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಟ್ಯಾನ್ ಇನ್ವರ್ಸ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಮೈನಸ್ 1 ಬೈ ಟ್ಯಾನ್ ಟೀಟಾ. ಓಕೆ, ಟ್ಯಾನ್ ಇನ್ವರ್ಸ್ ವಿ ನೋ ದಟ್. ಓಕೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂದರೆ ಏನು, ಸೀಕೆಂಡ್ ಸ್ಕ್ವೇರ್ ಟೀಟಾ. ಓಕೆ, ಮೈನಸ್ 1 ಬೈ ಟ್ಯಾನ್ ಟೀಟಾ. ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗುತ್ತೆ. ಟ್ಯಾನ್ ಇನ್ವರ್ಸ್ ಸೀಕೆಂಡ್ ಟೀಟಾ ಮೈನಸ್ 1 ಬೈ ಟ್ಯಾನ್ ಟೀಟಾ. ಓಕೆ, ಇವಾಗ ಸೀಕೆಂಡ್ ಟೀಟಾ ಅಂದರೆ ಏನು, ಸೀಕೆಂಡ್ ಟೀಟಾ ಅಂದರೆ 1 ಬೈ ಕಾಸ್ ಟೀಟಾ ಅಂತ ಬರ್ಕೊಬೋದು. ಮೈನಸ್ 1 ಬೈ ಟ್ಯಾನ್ ಟೀಟಾ ಅಂದರೆ ಸೈನ್ ಟೀಟಾ ಬೈ ಕಾಸ್ ಟೀಟಾ ಅಂತ ಬರ್ಕೊಬೋದು. ಓಕೆ, ಎಲ್ ಸಿ ಎಮ್ ತೊಗೊಳೋಣ. ಟ್ಯಾನ್ ಇನ್ವರ್ಸ್ ಎಲ್ ಸಿ ಎಮ್ ತೊಗೊಂಡ್ರೆ 1 ಮೈನಸ್ ಕಾಸ್ ಟೀಟಾ ಬೈ ಸೈನ್ ಟೀಟಾ ಬೈ ಕಾಸ್ ಟೀಟಾ. ಓಕೆ, ಕಾಸ್ ಟೀಟಾ ಕ್ಯಾನ್ಸಲ್. ಟ್ಯಾನ್ ಇನ್ವರ್ಸ್ 1 ಮೈನಸ್ ಕಾಸ್ ಟೀಟಾ ಬೈ ಸೈನ್ ಟೀಟಾ. ನಿಮಗೆ ಸಮ್ ಫಾರ್ಮುಲಾಸು ನೆನಪಿರಬೇಕು. ಓಕೆ, ಕಾಸ್ 2 ಟೀಟಾ ಅಂದರೆ ಏನಂದರೆ ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಓಕೆ, ಅರ್ಥ ಆಯ್ತಾ? ಈ ಫಾರ್ಮುಲಾಸು ನಿಮಗೆ ನೆನಪಿರಬೇಕು. ಇದನ್ನು ಬೇಕಾದರೆ ನೀವು ಇನ್ ಟರ್ಮ್ಸ್ ಆಫ್ ಕಂಪ್ಲೀಟ್ಲಿ ಸೈನಲ್ಲೂ ಕೂಡ ಬರಿಬೋದು. ಕಾಸ್ ಇದೆ, ಓಕೆ, ಡಿನಾಮಿನೇಟ್ರಲ್ಲಿ ಸೈನ್ ಇರೋದ್ರಿಂದ ನಾನು ಏನು ಮಾಡ್ತೀನಿ, ಇದನ್ನು ಕಂಪ್ಲೀಟ್ಲಿ ಇನ್ ಟರ್ಮ್ಸ್ ಆಫ್ ಸೈನಲ್ಲೇ ಬರಿತೀನಿ. ಕಾಸ್ ಸ್ಕ್ವೇರ್ ಟೀಟಾ ಹೆಂಗೆ ಬರಿಬೋದು ನಿಮ್ಗೆ ಗೊತ್ತಿದೆ. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅಂದರೆ 1. ಕಾಸ್ ಸ್ಕ್ವೇರ್ ಟೀಟಾನ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂತ ಬರ್ಕೊಬೋದು. 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಇದನ್ನು 1 ಮೈನಸ್ 2 ಸೈನ್ ಸ್ಕ್ವೇರ್ ಟೀಟಾ ಅಂತಲೂ ಬರ್ಕೊಬೋದು. ಇವಾಗ ನನಗೆ ಬೇಕಾಗಿರೋದು ಇಲ್ಲೇನು, ಕಾಸ್ ಟೀಟಾ. ಓಕೆ, ನನಗೆ ಬೇಕಾಗಿರೋದು ಕಾಸ್ ಟೀಟಾ. ನನಗೆ ಕಾಸ್ ಟೀಟಾ ಬೇಕಂದರೆ ಓಕೆ, ನಾನೇನು ಮಾಡ್ತೀನಿ, ಟೀಟಾ ಹತ್ರ ಓಕೆ ಟೀಟಾ ಬೈ 2 ರಿಪ್ಲೇಸ್ ಮಾಡಿ. ಆವಾಗ 2 ಕ್ಯಾನ್ಸಲ್ ಆಗುತ್ತೆ, ಟೀಟಾ ಬರುತ್ತೆ. ಆವಾಗ 1 ಮೈನಸ್ 2 ಸೈನ್ ಸ್ಕ್ವೇರ್ ಟೀಟಾ ಬೈ 2 ಆಗುತ್ತೆ. ಓಕೆ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ಟ್ಯಾನ್ ಇನ್ವರ್ಸ್ 1 ಮೈನಸ್ ಕಾಸ್ ಟೀಟಾ ಅಂದರೆ ಏನು, 1 ಮೈನಸ್, ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲಿ ಓಕೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಟೀಟಾ ಬೈ 2 ಬೈ ಸೈನ್ ಟೀಟಾ ಅಂದರೆ ಸೈನ್ 2 ಟೀಟಾ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. 2 ಸೈನ್ ಟೀಟಾ ಕಾಸ್ ಟೀಟಾ. ಸೈನ್ ಟೀಟಾ ಅಂದರೆ ಏನು, ಟೀಟಾ ಆದರೆ ಟೀಟಾ ಬೈ 2 ರಿಪ್ಲೇಸ್ ಮಾಡಿ. ಆವಾಗ 2 ಸೈನ್ ಟೀಟಾ ಬೈ 2 ಕಾಸ್ ಟೀಟಾ ಬೈ 2 ಬರುತ್ತೆ. ಓಕೆ, ಸೈನ್ ಟೀಟಾ ಬೈ 2 ಓಕೆ 2 ಸೈನ್ ಟೀಟಾ ಬೈ 2 ಕಾಸ್ ಟೀಟಾ ಬೈ 2. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ. ಓಕೆ, ಇದೇನಾಗುತ್ತೆ, ಟ್ಯಾನ್ ಇನ್ವರ್ಸ್ ಓಕೆ ನೋಡಿ, ಇದ್ರ ಬ್ರ್ಯಾಕೆಟ್ಸ್ ಓಪನ್ ಮಾಡಿ. ಬ್ರ್ಯಾಕೆಟ್ಸ್ ಓಪನ್ ಮಾಡಿದರೆ 1 ಮೈನಸ್ 1 ಕ್ಯಾನ್ಸಲು, ಮೈನಸ್ ಮೈನಸ್ ಪ್ಲಸ್ಸು 2 ಸೈನ್ ಸ್ಕ್ವೇರ್ ಟೀಟಾ ಬೈ 2. ಇಲ್ಲಿ 2 ಇದೆ, ಈ 2 ಕ್ಯಾನ್ಸಲ್. ಓಕೆ, ಇನ್ನೊಂದು ಸ್ಟೆಪ್ ಬರೆದು ಬಿಡ್ತೀನಿ. 2 ಸೈನ್ ಸ್ಕ್ವೇರ್ ಟೀಟಾ ಬೈ 2 ಬೈ 2 ಸೈನ್ ಟೀಟಾ ಬೈ 2 ಕಾಸ್ ಟೀಟಾ ಬೈ 2. ಓಕೆ, 2 ಕ್ಯಾನ್ಸಲು, 1 ಸೈನ್ ಟೀಟಾ ಬೈ 2 1 ಸೈನ್ ಟೀಟಾ ಬೈ 2 ಕ್ಯಾನ್ಸಲ್. ಟ್ಯಾನ್ ಇನ್ವರ್ಸ್ ಸೈನ್ ಟೀಟಾ ಬೈ 2 ಕಾಸ್ ಟೀಟಾ ಬೈ 2. ಓಕೆ, ಟ್ಯಾನ್ ಇನ್ವರ್ಸ್ ಸೈನ್ ಟೀಟಾ ಬೈ 2 ಕಾಸ್ ಟೀಟಾ ಬೈ 2 ಅಂದರೆ ಏನು, ಟ್ಯಾನ್ ಟೀಟಾ ಬೈ 2. ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆದರೆ ಟೀಟಾ ಬೈ 2. ಓಕೆ, ಟೀಟಾ ಅಂದರೆ ಏನು, ಟ್ಯಾನ್ ಇನ್ವರ್ಸ್ ಎಕ್ಸ್. ಇಲ್ಲಿ ರಿಪ್ಲೇಸ್ ಮಾಡಬೇಕು. ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ 2. ಇದು ನಮಗೆ ಫೈನಲ್ ಆನ್ಸರ್ ಆಗುತ್ತೆ. ಓಕೆ, ಇದನ್ನು ಬೇಕಾದರೆ ಸಮ್ಟೈಮ್ಸ್ ಹಿಂಗೂ ಬರ್ಕೊತಾರೆ, 1/2 ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತಲೂ. ಓಕೆ, ಇದು ನಮಗೆ ಫೈನಲ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ಎಕ್ಸ್ಪ್ರೆಸ್ ದ ಮ್ಯಾಟ್ರಿಕ್ಸ್ ಆಸ್ ಎ ಸಮ್ ಆಫ್ ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಸಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದೆ. ಓಕೆ ಓಕೆ ಸಮ್ ಆಫ್ ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಸಸ್. ಒಂದು ನಿಮಿಷ. ಓಕೆ, ಇಲ್ಲಿ ನಮಗೆ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ, ಎ ಇಸ್ ಈಕ್ವಲ್ ಟು 1 1 4 6 7. ಓಕೆ, ಇವಾಗ ನಾವು ಸಮ್ ಆಫ್ ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಸಸ್ ಇದರಲ್ಲಿ ಇದನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ.
ಓಕೆ, ಫಸ್ಟ್ ಇದು ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. ಓಕೆ, ಸಿಮಿಟ್ರಿಕ್ ಪಾರ್ಟ್. ಇವಾಗ ಎ ಅನ್ನೋ ಮ್ಯಾಟ್ರಿಕ್ಸ್ನ ನಾನು 1/2 ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಅಂತ ಬರೀತೀನಿ, ಪ್ಲಸ್ 1/2 ಎ ಮೈನಸ್ ಎ ಟ್ರಾನ್ಸ್ಪೋಸ್ ಅಂತ ಬರ್ಕೊಬೋದು. ಓಕೆ, ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ರಿಟನ್ ಆಸ್ ಲೈಕ್ ದಿಸ್. ಓಕೆ, ಇವಾಗ ಫಸ್ಟ್ ಎ ಅನ್ನೋ ಮ್ಯಾಟ್ರಿಕ್ಸ್ ಆಲ್ರೆಡಿ ಇದೆ. ಎ ಟ್ರಾನ್ಸ್ಪೋಸ್ ಫೈಂಡ್ ಔಟ್ ಮಾಡಿ. ಎ ಟ್ರಾನ್ಸ್ಪೋಸ್ ಅಂದರೆ ರೋಸ್ನ ಕಾಲಮ್ಸಾಗಿ ಬರ್ಕೊಳ್ಳಿ, ಇಲ್ಲಾಂದರೆ ಕಾಲಮ್ಸನ್ನು ರೋಸಲ್ಲಿ ಬರ್ಕೊಳ್ಳಿ, ಹೆಂಗಾದರೂ ಬರ್ಕೊಬೋದು, ನೋ ಪ್ರಾಬ್ಲಮ್. ರೋನ ನಾನು ಕಾಲಮಲ್ಲಿ ಬರ್ಕೊತೀನಿ. ಓಕೆ, ಇದು ಎ ಟ್ರಾನ್ಸ್ಪೋಸ್ ಬರುತ್ತೆ. ಇವಾಗ ಇದರ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಇಸ್ ಈಕ್ವಲ್ ಟು, ಓಕೆ, ಫಸ್ಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಏನಾಗುತ್ತೆ, 1 4 6 7 ಪ್ಲಸ್ 1 6 4 7. ಓಕೆ, ಸೇಮ್ ಪೊಸಿಷನಲ್ಲಿರೋ ಎಲಿಮೆಂಟ್ಸ್ನ ಆ್ಯಡ್ ಮಾಡಬೇಕು. 1 + 1 2, 4 + 6 10, 6 + 4 10, 7 + 7 14. ಓಕೆ, ಸಿಮಿಲರ್ಲಿ ಎ ಮೈನಸ್ ಎ ಟ್ರಾನ್ಸ್ಪೋಸ್ 1 4 6 7 ಮೈನಸ್ 1 6 4 7. ಓಕೆ, ಸೇಮ್ ಪೊಸಿಷನಲ್ಲಿರೋ ಎಲಿಮೆಂಟ್ಸ್ಗೆ -1 -1 ಏನಾಗುತ್ತೆ 0. ಓಕೆ, 4 - 6 ಎಷ್ಟಾಗುತ್ತೆ -2. ಓಕೆ, ನೆಕ್ಸ್ಟು ಇಲ್ಲಿ 2. ಓಕೆ, ಇದು 6, ಇದು 6 - 4 2, 7 - 7 0. ಓಕೆ, ನೆಕ್ಸ್ಟು ಇವಾಗ ಏನು ಮಾಡ್ತೀರಾ ಅಂದರೆ, ಓಕೆ, ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಕ್ವೇಷನ್ 1 ಅಂತ ತೊಗೊಳ್ಳಿ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಏನಾಗುತ್ತೆ ಅಂದರೆ 1/2 2 10. ಓಕೆ, ಇದು ನಿಮಗೇನಾಗುತ್ತೆ 10 14. ಓಕೆ, ಪ್ಲಸ್ 1/2 0 -2 2 0. ಇದನ್ನು ಸಿಂಪ್ಲಿಫೈ ಮಾಡಿ. 1/2 ಇನ್ಸೈಡ್ ಮಲ್ಟಿಪ್ಲೈ ಮಾಡಿದರೆ 2 ಕ್ಯಾನ್ಸಲ್ ಆಗುತ್ತೆ. ಈ 1/2 ಅನ್ನೋದು ಪ್ರತಿಯೊಂದು ಎಲಿಮೆಂಟ್ಗೂ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಇಲ್ಲೂ ಕೂಡ ಅಷ್ಟೇ, ಪ್ರತಿಯೊಂದು ಎಲಿಮೆಂಟ್ಗೂ ಮಲ್ಟಿಪ್ಲೈ ಆಗುತ್ತೆ. 2 ಕ್ಯಾನ್ಸಲ್ 1. ಓಕೆ, 10/2 ಆಗುತ್ತೆ. ಇಲ್ಲಿಗೆ ಬಂದರೆ 2 ಮಲ್ಟಿಪ್ಲೈ ಆಗುತ್ತೆ, 10/2 ಆಗುತ್ತೆ. 2 1 5 ಆಗುತ್ತೆ. ಓಕೆ, 5 ಬರುತ್ತೆ. ಓಕೆ, ಇಲ್ಲಿ 5 ಬರುತ್ತೆ. ಇಲ್ಲಿ 7 ಪ್ಲಸ್ ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ 1/2 × 0 0, 2 ಕ್ಯಾನ್ಸಲ್ -1, 2 ಕ್ಯಾನ್ಸಲ್ 1, ಇಲ್ಲಿ 0. ಓಕೆ, ಮತ್ತೆ ಇದು ಅಡಿಷನಲ್ಲಿದೆ, ಸೇಮ್ ಆ್ಯಡ್ ಮಾಡಿ. ಓಕೆ, 1 + 0. ಓಕೆ, ಸೇಮ್ ಆ್ಯಡ್ ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಇಷ್ಟೇ ಫೈನಲ್ ಆನ್ಸರ್. ಓಕೆ, ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ ಇದು ಮ್ಯಾಟ್ರಿಕ್ಸೇ ಏನೇ ಬರಬೇಕು, ಆವಾಗ ನಿಮಗೆ ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ನೆಕ್ಸ್ಟು 33 ನೋಡಿ. 33 ಡಿಫ್ರೆನ್ಷಿಯೇಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ y ಏನು ಕೊಟ್ಟಿದ್ದಾರೆ, sin x ಪವರ್ ಆಫ್ x ಪ್ಲಸ್ sin ಇನ್ವರ್ಸ್ x. ಇವಾಗ ನೀವೇನು ಮಾಡ್ತೀರಂದರೆ, ಇಲ್ಲಿ ನೋಡಿ ಫಂಕ್ಷನ್ನು, ಅದ್ರ ಪವರ್ ಕೂಡ ಫಂಕ್ಷನ್ ಇದೆ. ಆವಾಗ ಏನು ಮಾಡ್ತೀರಂದರೆ, ಕೆಲವ್ರು ಏನು ಮಾಡ್ತಾರೆ ಅಂದರೆ, ಮೆಜಾರಿಟಿ ಸ್ಟೂಡೆಂಟ್ಸು ಮಾಡೋ ತಪ್ಪೇನೆಂದರೆ, ಇವಾಗ sin x ಪವರ್ ಆಫ್ ಸಮಥಿಂಗ್ ನಂಬರ್ ಏನಾದರೂ ಇದ್ದರೆ ಏನು ಮಾಡ್ತೀರಾ, ಫಾರ್ಮುಲಾ 2 sin x cos x. ಓಕೆ, ಚೈನ್ ರೂಲ್ ಅಪ್ಲೈ ಮಾಡ್ತೀರಾ. ಫಸ್ಟು ಈ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಡಿಫ್ರೆನ್ಷಿಯೇಷನ್ ಆಫ್ x ಪವರ್ ಆಫ್ n ಏನು, n × x ಪವರ್ ಆಫ್ n - 1. ಈ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ನೆಕ್ಸ್ಟು ಚೈನ್ ರೂಲ್ ಅಪ್ಲೈ ಮಾಡ್ತೀರಾ. ಬಟ್ ಇದನ್ನು ಮತ್ತೆ ಇಲ್ಲಿ ನೀವು ಮಿಸ್ಟೇಕ್ ಮಾಡಬಾರ್ದು. ಎಕ್ಸ್, ಓಕೆ, ಹಿಂಗೆ ತೊಗೊಬಾರ್ದು. ಎಕ್ಸು sin x ಪವರ್ ಆಫ್ x - 1 ಅಂತ ತೊಗೊಬಾರ್ದು. ಇದು ರಾಂಗ್ ಆಗುತ್ತೆ. ಬಿಕಾಸ್ ಓಕೆ, ಇದು ಫಂಕ್ಷನ್ನು, ಎಕ್ಸ್ ಅನ್ನೋದು ಕೂಡ ಫಂಕ್ಷನ್ನು, ಅದರಿಂದ ಈ ಫಾರ್ಮುಲಾಸ್ನ ಯೂಸ್ ಮಾಡಬಾರ್ದು. ಓಕೆ, ಅವಾಗ ಏನು ಮಾಡಬೇಕಂದ್ರೆ, ಇದನ್ನು ಯು ಅಂತ ಫಂಕ್ಷನ್ ತೊಗೊಳ್ಳಿ, ಇದನ್ನು ವಿ ಅಂತ ತೊಗೊಳ್ಳಿ. ಓಕೆ, ಲೆಟ್, ಓಕೆ, ಇದನ್ನು ಪ್ರಾಪರಾಗಿ ಬರೆಯೋಣ. ಲೆಟ್ ಯು ಈಸ್ ಈಕ್ವಲ್ ಟು sin x ಪವರ್ ಆಫ್ x, ವಿ ಈಸ್ ಈಕ್ವಲ್ ಟು sin ಇನ್ವರ್ಸ್ x. ಓಕೆ, ಆವಾಗ ಇದೇನಾಗುತ್ತೆ, y ಈಸ್ ಈಕ್ವಲ್ ಟು ಯು ಪ್ಲಸ್ ವಿ ಆಗುತ್ತೆ. dy/dx, ಇದ್ರ ಡಿಫ್ರೆನ್ಷಿಯೇಷನ್ ಮಾಡಿದರೆ du/dx ಪ್ಲಸ್ dv/dx ಅಂತ ಬರುತ್ತೆ. ಇವಾಗ ಸಪ್ರೇಟಾಗಿ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಫಸ್ಟ್ ಯು ಈಸ್ ಈಕ್ವಲ್ ಟು sin x ಪವರ್ ಆಫ್ x. ಓಕೆ,
ಇಲ್ಲಿ ಫಂಕ್ಷನ್ ಇದ್ದರೆ ಅವಾಗ ಏನು ಮಾಡಬೇಕಂದ್ರೆ ಲಾಗ್ ತೊಗೊಬೇಕು. ಟೇಕ್ ಲಾಗ್ ಆನ್ ಬೋತ್ ಸೈಡ್, ಟೇಕ್ ಲಾಗ್ ಆನ್ ಬೋತ್ ಸೈಡ್. ಆವಾಗ ಲಾಗ್ ಯು ಇಸ್ ಈಕ್ವಲ್ ಟು ಲಾಗ್ ಆಫ್ ಸೈನ್ ಎಕ್ಸ್ ಪವರ್ ಆಫ್ ಎಕ್ಸ್. ನಿಮಗೆ ಲಾಗರ್ದಮಿಕ್ ಪ್ರಾಪರ್ಟೀಸ್ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಲಾಗ್ ಎಮ್ ಪವರ್ ಆಫ್ ಎನ್ ಇದ್ದರೆ ಎನ್ ಇಂಟು ಲಾಗ್ ಎಮ್ ಅಂತ ಬರ್ಕೊಬೋದು. ಓಕೆ, ಕೆಳಗಡೆ ಇದ್ದರೆ ಇದನ್ನು ಮೇಲೆ ತೊಗೊಬೋದು. ಓಕೆ, ಮೇಲೆ ಇದ್ದರೆ ಇದನ್ನು ಕೆಳಗಡೆ ತೊಗೊಬೋದು. ಓಕೆ, ಇದನ್ನು ಅಪ್ಲೈ ಮಾಡಿ. ಅವಾಗ ನಿಮ್ಗೇನಾಗುತ್ತೆ, ಲಾಗ್ ಯು ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ ಸೈನ್ ಎಕ್ಸ್ ಆಗುತ್ತೆ. ಇವಾಗ ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಿ. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನು, 1/x ಕರೆಕ್ಟಾ. ಯು ಇದೆ ಇಲ್ಲಿ 1/u, ಮತ್ತು ಯುಗೆ ಡಿಫ್ರೆನ್ಷಿಯೇಷನ್ ಮಾಡಿದರೆ du/dx. ಓಕೆ, ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. ಪ್ರಾಡಕ್ಟ್ ರೂಲ್ ನಿಮಗೆ ನೆನಪಿದೆ ಅಂದ್ಕೊಂಡಿದ್ದೀನಿ. ಡಿಫ್ರೆನ್ಷಿಯೇಷನ್ ಆಫ್ ಯು ಇಂಟು ವಿ, ಫಸ್ಟ್ ಫಂಕ್ಷನು ಸೆಕೆಂಡ್ ಫಂಕ್ಷನ್. ಫಸ್ಟ್ ಫಂಕ್ಷನ್ದು ಡಿಫ್ರೆನ್ಷಿಯೇಷನ್ ಮಾಡಿ, ಸೆಕೆಂಡ್ ಫಂಕ್ಷನ್ ಹಂಗೆ ತೊಗೊಳ್ಳಿ. ಮತ್ತು ಸೆಕೆಂಡ್ ಫಂಕ್ಷನ್ದು ಡಿಫ್ರೆನ್ಷಿಯೇಷನ್ ಮಾಡಿ, ಫಸ್ಟ್ ಫಂಕ್ಷನ್ ಹಂಗೆ ತೊಗೊಳ್ಳಿ. ಓಕೆ, ಇಲ್ಲಿ ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್ ಅಂತ ತೊಗೊಂಡ್ರೆ ಎಕ್ಸ್ ಡಿಫ್ರೆನ್ಷಿಯೇಷನ್ ಎಷ್ಟು, 1. ಸೆಕೆಂಡ್ ಫಂಕ್ಷನ್ ಹಂಗೆ ತೊಗೊಳ್ಳಿ. ಓಕೆ, ನೆಕ್ಸ್ಟು ಲಾಗ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್. ಓಕೆ, ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x, ಎಕ್ಸ್ ಹತ್ರ ಸೈನ್ ಎಕ್ಸ್ ಇದೆ. ಮತ್ತು ಚೈನ್ ರೂಲು, ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸು. ಓಕೆ, ಮತ್ತು ಎಕ್ಸ್ ಅನ್ನೋದು ಆ್ಯಸ್ ಇಟ್ ಈಸ್. ಇದನ್ನು ಸಿಂಪ್ಲಿಫೈ ಮಾಡೋಣ. du/dx ಏನಾಗುತ್ತೆ, ಯು ಅನ್ನೋದು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಲಾಗ್ ಸೈನ್ ಎಕ್ಸ್, ಓಕೆ, ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಕಾಟ್ ಎಕ್ಸ್. ಓಕೆ, ಎಕ್ಸ್ ಕಾಟ್ ಎಕ್ಸ್ ಅಂತ ಬರ್ಕೊಂಬಿಡಿ. ಓಕೆ, ಎಕ್ಸ್ ಕಾಟ್ ಎಕ್ಸ್ ಅಂತ ಬರ್ಕೊಳ್ಳಿ. ಯು ಅಂದರೆ ನಾವೇನಂತ ತೊಗೊಂಡಿದ್ವಿ, ಸೈನ್ ಎಕ್ಸ್ ಪವರ್ ಆಫ್ ಎಕ್ಸ್, ಲಾಗ್ ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಕಾಟ್ ಎಕ್ಸ್. ಓಕೆ, ಇದು ನಮಗೆ ಫೈನಲ್ ಆನ್ಸರ್ ಏನಾಗುತ್ತೆ, du/dx. ಫೈನಲ್ ಆಗಿ dy/dx ಏನಾಗುತ್ತೆ ಅಂದರೆ dy/dx. du/dx ಅಂದರೆ ಇದು ಸೈನ್ ಎಕ್ಸ್ ಪವರ್ ಆಫ್ ಎಕ್ಸ್ ಲಾಗ್ ಆಫ್ ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಪ್ಲಸ್, ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಏನು, 1/√1 - x². ಓಕೆ, ಇಷ್ಟೇ ನಮಗೆ ಆನ್ಸರ್ ಆಗುತ್ತೆ. ಓಕೆ, ಇದನ್ನು ನೀವು ನೆನಪಿಟ್ಕೊಳ್ಳಿ. ಇದು ನಿಮಗೆ ತುಂಬ ಇಂಪಾರ್ಟೆಂಟ್, ಲಾಗರಿಥಮಿಕ್. ಓಕೆ, ಈಗ ನೀವು ಪ್ರತಿಯೊಂದು ಸ್ಟೆಪ್ಸ್ನು ಮಾಡಿದರೆ ನಿಮಗೆ ಫುಲ್ ಮಾರ್ಕ್ಸನ್ನು ಸಿಗುತ್ತೆ. ಓಕೆ, ಇದು ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಫೈಂಡ್ ದ ಪಾಸಿಬಲ್ ನಂಬರ್ಸ್ ಹೂಸ್ ಸಮ್ ಈಸ್ 15 ಆ್ಯಂಡ್ ದ ಸಮ್ ಆಫ್ ಹೂಸ್ ಸ್ಕ್ವೇರ್ ಈಸ್ ಮಿನಿಮಮ್ ಅಂತ. ಓಕೆ, ಇದು ನಮಗೆ ಮ್ಯಾಕ್ಸಿಮ ಮಿನಿಮ ರಿಲೇಟೆಡ್ ಕ್ವಶನ್ ಇದೆ. ಅಪ್ಲಿಕೇಶನ್ ಆಫ್ ಮ್ಯಾಕ್ಸಿಮ ಮಿನಿಮ ರಿಲೇಟೆಡ್ ಕ್ವಶನ್. ಓಕೆ, ಈ ಕ್ವಶನ್ ಮಾಡೋಣ ನೋಡಿ. ಓಕೆ, ಫೈಂಡ್ ದ ಪಾಸಿಟಿವ್ ನಂಬರ್ಸ್ ಹೂಸ್ ಸಮ್ ಈಸ್ 15 ಆ್ಯಂಡ್ ದ ಸಮ್ ಆಫ್ ಹೂಸ್ ಸ್ಕ್ವೇರ್ಸ್ ಈಸ್ ಮಿನಿಮಮ್ ಅಂತ ಕೊಟ್ಟಿದ್ದಾರೆ. ಓಕೆ, ಇವಾಗ ಇದನ್ನು ಈಕ್ವೇಷನ್ ಫಾರ್ಮ್ಸಲ್ಲಿ ಬರ್ಕೊಬೇಕು. ಓಕೆ, ಪಾಸಿಟಿವ್ ನಂಬರ್ಸ್, ಆ ಪಾಸಿಟಿವ್ ನಂಬರ್ಸ್ ಯಾವುದೋ ನಮ್ಗೆ ಗೊತ್ತಿಲ್ಲ ತಾನೆ. ಅವಾಗ ನಾನೇನು ಮಾಡ್ತೀನಿ, ಲೆಟ್ ಎಕ್ಸ್ ಆ್ಯಂಡ್ ವೈ ಬಿ ಟೂ ಪಾಸಿಟಿವ್ ನಂಬರ್ಸ್ ಅಂತ ಬರ್ಕೊತೀನಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇಲ್ಲಿ ನಮಗೇನು ಕೊಟ್ಟಿದ್ದಾರೆ, ಅದು ಪಾಸಿಟಿವ್ ಸಮ್ ಅನ್ನೋದು 15 ಅಂತೆ. ಇಲ್ಲಿ 2 ನಂಬರ್ಸ್ ಎಕ್ಸ್ ಆ್ಯಂಡ್ ವೈ ಅಲ್ಲ, ಅದರ ಸಮ್ ಈಕ್ವೇಷನ್ ನೋಡ್ಕೊಳ್ಳಿ. ಓಕೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 15. ಇಲ್ಲಿ ಕೊಟ್ಟಿರೋ ಇಂಗ್ಲೀಷಲ್ಲಿ ಕೊಟ್ಟಿರೋ ವರ್ಡ್ಸ್ನ ಮ್ಯಾಥ್ಸ್ಗೆ ಕನ್ವರ್ಟ್ ಮಾಡಬೇಕು. ಓಕೆ, ಫಸ್ಟು ಎಕ್ಸ್ ವೈ ಅನ್ನೋದು 2 ನಂಬರ್ಸ್, ಪಾಸಿಟಿವ್ ನಂಬರ್ಸು. ಇವೆರಡು ಸಮ್ ಅಂದರೆ ಏನು, ಆ್ಯಡ್ ಮಾಡೋದು. ಸಮ್ ಅಂದರೆ ಆ್ಯಡ್ ಮಾಡಿ. ಓಕೆ, ಅರ್ಥ ಆಯ್ತಾ. ಡಿಫ್ರೆನ್ಸ್ ಸಮ್ಟೈಮ್ಸ್ ಡಿಫ್ರೆನ್ಸ್ ಕೊಟ್ಟರೆ ಮೈನಸ್ ತೊಗೊಬೇಕು, ಸಮ್ ಕೊಟ್ಟರೆ ಪ್ಲಸ್ ತೊಗೊಬೇಕು. ಓಕೆ, ಮಲ್ಟಿಪ್ಲೈಡ್ ಅಂತ ಕೊಟ್ಟರೆ ಇಂಟು ತೊಗೊಬೇಕು. ಓಕೆ, ಪ್ರಾಡಕ್ಟ್ ಅಂತ ಕೊಡ್ತಾನೆ. ಓಕೆ, ಪ್ರಾಡಕ್ಟ್ ಅಂತ ಕೊಟ್ರೇನು ಇಂಟು ತೊಗೊಬೇಕು. ಓಕೆ, ಇದು 15. ಇದರಿಂದ ವೈ ಅಂತ ಇನ್ ಟರ್ಮ್ಸ್ ಆಫ್ ವೈಯಲ್ಲಿ ಬರ್ಕೊಳ್ಳೋಣ, ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ ಬರ್ಕೊಳ್ಳೋಣ. ವೈ ಈಸ್ ಈಕ್ವಲ್ ಟು 15 - x ಆಗುತ್ತೆ. ಓಕೆ,
ನೆಕ್ಸ್ಟ್ ಇನ್ನೊಂದು ಹೇಳ್ತಾ ಇದ್ದಾನೆ ಕಂಡೀಷನ್, ಸಮ್ ಆಫ್ ಹೂ ಸ್ಕ್ವೇರ್ಸ್ ಇಸ್ ಮಿನಿಮಮ್ ಅಂತ. ಓಕೆ, ಇವಾಗ ನಾನು ಏನು ಮಾಡ್ತೀನಿ, ಲೆಟ್ ಎಸ್ ಬಿ ದಿ, ಓಕೆ, ಎಸ್ ಬಿ ದಿ ಸಮ್ ಆಫ್ ಸ್ಕ್ವೇರ್ಸ್, ಓಕೆ, ದಟ್ ಈಸ್ ಎಸ್ ಈಸ್ ಈಕ್ವಲ್ ಟು ಈ ನಂಬರ್ಸ್ ಎರಡದು ಸ್ಕ್ವೇರ್, ಸಮ್ ಅನ್ನೋದು ಎಸ್. ಓಕೆ, ಅರ್ಥ ಆಯ್ತಾ? ಅವು ಸ್ಕ್ವೇರ್ಸ್ ಅಂದರೆ ಇದ್ರದ್ದು ಸ್ಕ್ವೇರು ಮತ್ತು ಇವೆರಡನ್ನೂ ಸಮ್ ಅಂದರೆ ಆ್ಯಡ್ ಮಾಡಬೇಕು. ಅಂದರೆ ಅವಾಗ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಓಕೆ, ಇವಾಗ ಇದು ಕಂಪ್ಲೀಟ್ ಇದನ್ನೆಲ್ಲ ಏನು ಮಾಡಬೇಕು, ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲೇ ಇಟ್ಕೊಬೇಕು. ಅದರಿಂದ ಎಕ್ಸ್ ಸ್ಕ್ವೇರ್ ಪ್ಲಸ್ ಆಲ್ರೆಡಿ ನಮಗೆ ವೈ ಇಲ್ಲಿ ಸಿಕ್ಕಿದೆ, ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಇದೇನಾಗುತ್ತೆ, 15 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಓಕೆ, ಇದು ಮಿನಿಮಮ್ ಅಂತ ನಾವು ಶೋ ಮಾಡಬೇಕು. ಓಕೆ, ಅದರಿಂದ ನಾವೇನು ಮಾಡಬೇಕಂದ್ರೆ ಮಿನಿಮಮ್, ಓಕೆ, ಪಾಸಿಟಿವ್ ನಂಬರ್ಸ್ ಫೈಂಡ್ ಔಟ್ ಮಾಡಬೇಕಲ್ಲ. ಇವಾಗ ಏನು ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ ಹೆಂಗೆ ಮೆಥಡ್ ಏನು ಅಂದರೆ, ಫಸ್ಟ್ ಕೊಟ್ಟಿರೋ ಫಂಕ್ಷನ್ನ ಡಿಫ್ರೆನ್ಷಿಯೇಷನ್ ಮಾಡಿ, ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x ಪ್ಲಸ್ ಇದ್ರ ಡಿಫ್ರೆನ್ಷಿಯೇಷನ್ 2 ಟೈಮ್ಸ್ ಆಫ್ 15 ಮೈನಸ್ ಎಕ್ಸ್. ಓಕೆ, ಮತ್ತೆ ಚೈನ್ ರೂಲ್ ಅಪ್ಲೈ ಮಾಡಿ 15 ಮೈನಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 15 ಕಾನ್ಸ್ಟೆಂಟು 0 ಮೈನಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಹಂಗೆ ಇರುತ್ತೆ, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಅಂದರೆ -1 ಅಂದರೆ ಇದು 2x. ಓಕೆ, ಮೈನಸ್ 2 ಆಫ್ 15 ಮೈನಸ್ ಎಕ್ಸ್. ಓಕೆ, ಎಸ್ ಡ್ಯಾಶ್. ನೆಕ್ಸ್ಟ್ ಏನು ಮಾಡ್ತೀರ ಅಂದರೆ ಓಕೆ, ಇದನ್ನು ಈಕ್ವೇಟ್ ಟು 0 ಮಾಡಿ, ಎಸ್ ಡ್ಯಾಶ್ ಈಸ್ ಈಕ್ವಲ್ ಟು 0 ಮಾಡಬೇಕು. ಓಕೆ, ಅಂದರೆ 2x ಇದನ್ನು ಸಿಂಪ್ಲಿಫೈ ಮಾಡೋಣ, -30 ಮೈನಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು 0 ಅಂದರೆ 3x. ಓಕೆ, -30 ಈಕ್ವಲ್ ಟು 0, 3x ಈಕ್ವಲ್ ಟು 30. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 10. ಓಕೆ, ಎಕ್ಸ್ ಈಕ್ವಲ್ 10. ಇಲ್ಲಿ ನಿಮಗೆ ಓನ್ಲಿ 1 ವ್ಯಾಲ್ಯೂನೇ ಮಾತ್ರ ಬಂದಿರೋದು, ಬಟ್ ಇಲ್ಲಿ ಮಿನಿಮಮ್ ಬೇಕಾದರೆ ನೀವು ಇದನ್ನು ಮಿನಿಮಮ್ ಅಂತಲೂ ಶೋ ಮಾಡ್ಬೋದು. ಹೆಂಗೆ, ಇದ್ರ ಡಬಲ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿ, ಇದ್ರ ಡಬಲ್ ಡೆರಿವೇಟಿವ್ ಮತ್ತು ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿ. ಓಕೆ, ಎಸ್ ಡಬಲ್ ಡ್ಯಾಶ್ ಏನಾಗುತ್ತೆ, 2x ಡಿಫ್ರೆನ್ಷಿಯೇಷನ್ 2 ಮೈನಸ್. ಓಕೆ, ಮತ್ತು ಇದು ನೋಡಿ ಇಲ್ಲೇ ಇದೆ ತಾನೇ, ಇದು ಸಿಂಪ್ಲಿಫೈ ಮಾಡಿದ್ದು, ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿ 2x ಡಿಫ್ರೆನ್ಷಿಯೇಷನ್ 2. ಓಕೆ, ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ 0, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಏನಾಗುತ್ತೆ ಇದು ಫೈನಲ್ ಇದು. ಓಕೆ, ವೆಯ್ಟ್, ಇಲ್ಲಿ 2 ಬರುತ್ತೆ ತಾನೆ, ಅಂದರೆ ಇದು 4x, 1 ನಿಮಿಷ, ಇದು 4x ಬರುತ್ತೆ, 4x ಮೈನಸ್ 30 ಈಕ್ವಲ್ ಟು 0 ಅಂದರೆ 4x ಈಕ್ವಲ್ ಟು 30, ಎಕ್ಸ್ ಈಕ್ವಲ್ ಟು 30/4, 2 2s ಆ್ಯಂಡ್ 2 1s 2 5s ಅಂದರೆ 15/2 ಬರುತ್ತೆ. ಓಕೆ, ಎಕ್ಸ್ ವ್ಯಾಲ್ಯೂ ನಮಗೆ 15/2. ಓಕೆ, ಇದನ್ನು ಹಂಗೆ ಇಟ್ಕೊಳ್ಳೋಣ. ಓಕೆ, ಇದು ಸಿಂಪ್ಲಿಫೈಡ್ ಪಾರ್ಟ್ ಇದೆಯಲ್ಲ, 2x ಮೈನಸ್ 30 ಪ್ಲಸ್ 2x, ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡೋಣ ಮತ್ತೆ, ಎಸ್ ಡಬಲ್ ಡ್ಯಾಶ್. ಓಕೆ, ಇದ್ರಿಗೆ ಮತ್ತೆ ಡಿಫ್ರೆನ್ಷಿಯೇಷನ್ ಮಾಡ್ತಾಯಿದ್ದೀವಿ. ಓಕೆ, ಏನಾಗುತ್ತೆ, 2x ಡಿಫ್ರೆನ್ಷಿಯೇಷನ್ 2, ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ 0 ಮತ್ತು 2x ಡಿಫ್ರೆನ್ಷಿಯೇಷನ್ 2 ಅಂದರೆ 4. ಇದರ ವ್ಯಾಲ್ಯೂ 4 ಅನ್ನೋದು ಪಾಸಿಟಿವ್ ತಾನೇ, ಇದು ಗ್ರೇಟರ್ ದ್ಯಾನ್ 0. ಓಕೆ, ಎಸ್ ಡಬಲ್ ಡ್ಯಾಶ್ ಏನಾದರೂ ಗ್ರೇಟರ್ ದ್ಯಾನ್ 0 ಬಂದರೆ ಏನಾಗುತ್ತೆ ನಮಗೆ, ಇದು ನಮಗೆ ಮಿನಿಮಮ್ ಆಗುತ್ತೆ. ಓಕೆ, ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಓಕೆ, ಇದರಿಂದ ನಾವು ಇದರಿಂದ ನಮ್ಗೆ ಗೊತ್ತಾಯಿತು. ಓಕೆ, ದ ವ್ಯಾಲ್ಯೂ ಈಸ್ ಎ ಮಿನಿಮಮ್. ಓಕೆ, ದ ವ್ಯಾಲ್ಯೂ ಈಸ್ ಎ ಮಿನಿಮಮ್ ಇಫ್, ಓಕೆ, therefore, ಓಕೆ, at x equal to 15/2, sorry, x equal to 15/2 is a minimum point. Okay, then minimum value is, ಏನಾಗುತ್ತಂದರೆ ಈ ಎಕ್ಸ್ ಅನ್ನೋದು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಫಂಕ್ಷನ್ ಯಾವುದು ಇದು, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅದು ನಮಗೆ ಮಿನಿಮಮ್ ವ್ಯಾಲ್ಯೂ ಸಿಗುತ್ತೆ. ಓಕೆ, ಎಸ್ ಈಸ್ ಈಕ್ವಲ್ ಟು ಎಲ್ಲೈತೆ ಎಕ್ಸ್ ಇದರಲ್ಲಿ. ಓಕೆ, ಎಕ್ಸ್ ಪ್ಲೇಸಲ್ಲಿ 15/2 ರಿಪ್ಲೇಸ್ ಮಾಡಿ.
ಓಕೆ, ರಿಪ್ಲೇಸ್ ಮಾಡಿ ಸಿಗುತ್ತೆ. ಇಲ್ಲ ಅಂದರೆ ನಮಗೆ 2 ನಂಬರ್ಸ್ ಬೇಕಷ್ಟೇ. ಇಲ್ಲಿ ಕೇಳಿರೋದೇನು 2 ನಂಬರ್ಸು, ನಮಗೆ ಮಿನಿಮಮ್ ವ್ಯಾಲ್ಯೂ ಏನು ಕೇಳಿಲ್ಲ. ಅದರಿಂದ ನೀವೇನು ಮಾಡ್ತೀರಾ, ಈ x = 15/2 ಇದೆಯಲ್ಲ, ಎಕ್ಸ್ ಅನ್ನೋದು 15/2 ಬಂತು. y ಬೇಕಲ್ಲ, y ಕೂಡ ನಮ್ಗೆ ಬೇಕು. ಅದರಿಂದ y = 15 - x, ದಟ್ ಈಸ್ = 15 - 15/2. ಇದನ್ನು LCM ತೊಗೊಂಡ್ರೆ 30 - 15/2, ಇದು ಕೂಡ ನಮಗೆ ಏನು ಬರುತ್ತೆ, 15/2ನೇ ಬರುತ್ತೆ. ಓಕೆ, ದೀಸ್ ಆರ್ ದಿ 2 ಪಾಸಿಟಿವ್ ನಂಬರ್ಸ್ ಅಷ್ಟೇ. ನೆಕ್ಸ್ಟು 35th ನೋಡಿ, ಇದು ನಮಗೆ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಯೂಸ್ ಮಾಡ್ಬೋದು. ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್, ಓಕೆ, I = integration x/x + 1 x + 2 dx. ಓಕೆ, ಫಸ್ಟ್ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಸಿಂಪ್ಲಿಫೈ ಮಾಡೋಣ. x/x + 1 x + 2. ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಇದು ಡಿಫ್ರೆಂಟ್ ರೂಟ್ಸ್ ಇದೆ. ಓಕೆ, ಡಿಫ್ರೆಂಟ್ ರೂಟ್ಸ್ ಇದ್ದಾಗ ಆ್ಯಂಡ್ ಇನ್ನೊಂದು ಏನಂದರೆ ಇದರದ್ದು ಎಕ್ಸ್, ಇದ್ರ ಪವರ್ 1, ಇದರ ಟೋಟಲ್ ಪವರ್, ಇಲ್ಲಿ ಎಕ್ಸ್, ಇಲ್ಲೊಂದು ಎಕ್ಸ್ ಇದೆ, ಅಂದರೆ x² ಮಲ್ಟಿಪ್ಲೈ ಮಾಡಿದ್ರೆ x² ಬರುತ್ತೆ. ಅಂದರೆ ಡಿಗ್ರಿ ಆಫ್ ನ್ಯೂಮಿರೇಟರ್. ಓಕೆ, ಇದು ನ್ಯೂಮಿರೇಟರ್. ಓಕೆ, ಅರ್ಥ ಆಯ್ತಾ, ಲೆಸ್ ದೆನ್ ಡಿಗ್ರಿ ಆಫ್ ಡಿನಾಮಿನೇಟರ್. ಅದರಿಂದ ಇದೊಂದು ಕಂಡೀಷನ್. ಇಲ್ಲಾಂದರೆ ನೋಡಿ, ಇಲ್ಲಿ ರೂಟ್ಸ್ ಏನಿದೆ, ಡಿಫ್ರೆಂಟ್ ರೂಟ್ಸ್ ಇದೆ. ಆವಾಗ ನಮ್ಮ ಪಾರ್ಷಿಯಲ್ ಫ್ರ್ಯಾಕ್ಷನ್ ಏನಾಗುತ್ತೆ, a/x + 1 + b/x + 2 ಅಂತ ಬರ್ಕೊಬೋದು. ಓಕೆ, ನಿಮಗೆ ಎ ವ್ಯಾಲ್ಯೂ ಬೇಕು. ಓಕೆ, ಎ ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅಂದರೆ, ಇದನ್ನು, ಈ ವ್ಯಾಲ್ಯೂ ಏನಿದೆಯೋ ಇದನ್ನು ಥ್ರೂ ಔಟ್ ಈಕ್ವೇಷನ್ ಮಲ್ಟಿಪ್ಲೈ ಮಾಡಿ. ಓಕೆ, x + 1 ಮಲ್ಟಿಪ್ಲೈ x + 1 x + 2 ಆನ್ ಬೋತ್ ಸೈಡ್, ಎರಡೂ ಸೈಡು ಮಲ್ಟಿಪ್ಲೈ ಮಾಡಿ. ಓಕೆ, ಇದೇನಾಗುತ್ತೆ, ಎಕ್ಸ್ ಮಲ್ಟಿಪ್ಲೈ ಮಾಡಿದರೆ ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. ಮತ್ತು ಈ ಸೈಡ್ ಮಲ್ಟಿಪ್ಲೈ ಮಾಡಿದರೆ x + 1 ಕ್ಯಾನ್ಸಲ್ ಆಗುತ್ತೆ. ನಿಮಗೆ a ಟೈಮ್ಸ್ ಆಫ್ x + 1 ಬರುತ್ತೆ. ಮತ್ತು ಇಲ್ಲಿ x + 2 ಬರುತ್ತೆ, ಇಲ್ಲಿ x + 1 ಬರುತ್ತೆ. ಓಕೆ, ಇವಾಗ ನಿಮಗೆ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ ಬೇಕು. ಇಲ್ಲಾಂದರೆ ಎ ವ್ಯಾಲ್ಯೂ ಬೇಕು ಅಂದರೆ ಇದು ಎಲಿಮಿನೇಟ್ ಮಾಡಬೇಕು. ಅದರಿಂದ x ಹತ್ರ -1 ತೊಗೊಳ್ಳಿ. -1 ತೊಗೊಂಡ್ರೆ ಏನಾಗುತ್ತೆ, -1 = ಎಲ್ಲೆಲ್ಲಿ x ಇದೆ ಅಲ್ಲಿ -1 ರಿಪ್ಲೇಸ್ ಮಾಡಿ. a/-1 + 2. ಓಕೆ, ಇಲ್ಲಿ ನೀವು -1 ತೊಗೊಂಡ್ರೆ -1 + 1 0. ಓಕೆ, ಅವಾಗ -1 = a/1, a = -1. ಓಕೆ, ನಿಮಗೆ ಬಿ ವ್ಯಾಲ್ಯೂ ಬೇಕಂದರೆ ಇದು 0 ಆಗಬೇಕು ತಾನೆ. ಆವಾಗ x ಹತ್ರ -2 ತೊಗೊಳ್ಳಿ. -2 + 2 ಏನಾಗುತ್ತೆ, 0. ಆವಾಗ x ಹತ್ರ -2 ತೊಗೊಳ್ಳಿ. ಪುಟ್ x = -2. ಆವಾಗ ನಿಮಗೆ ಏನಾಗುತ್ತೆ, -2 = ಇದು 0, b/-2 + 1. -2 = b/-1. ಮೈನಸ್ ಕ್ಯಾನ್ಸಲ್, b = 2. ಓಕೆ, ಇದನ್ನು ಫೈನಲಿ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ x/x + 1 x + 2 ದಟ್ ಈಸ್ = a ಅಂದರೆ ಏನಾಗುತ್ತೆ, -1 1/x + 1, b ಹತ್ರ 2/x + 2. ಅವಾಗ ಇಂಟಿಗ್ರೇಷನ್ ಏನಾಗುತ್ತೆ, ಇಂಟಿಗ್ರೇಷನ್ -1 ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ, 1/1 + x dx, 2 ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ, 1/x + 2 dx. ಇದರ ಇಂಟಿಗ್ರೇಷನ್ ಏನಾಗುತ್ತೆ, -log of 1 + x, ಇದರ ಇಂಟಿಗ್ರೇಷನ್ 2 log of x + 2. ಓಕೆ, +c. ಇಷ್ಟೇ ಆನ್ಸರ್. ನೀವು ಬೇಕಾದರೆ ಇನ್ನು ಸಿಂಪ್ಲಿಫೈ ಮಾಡ್ತೀರಾ ಅಂದರೆ ಸಿಂಪ್ಲಿಫೈ ಮಾಡ್ಕೊಬೋದು, ಲಾಗರ್ದಮಿಕ್. ಓಕೆ, ನೋ ಪ್ರಾಬ್ಲಮ್. ಇನ್ನು ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ತೀರಾ ಅಂದರೆ ಮಾಡ್ಕೊಳ್ಳಿ. ಓಕೆ, -log of x + 1. ಓಕೆ, ಬೈ ಯೂಸಿಂಗ್ ಲಾಗರ್ದಮಿಕ್ ಪ್ರಾಪರ್ಟಿ ಈ 2ನ ಮೇಲೆ ತೊಗೊಬೋದು. log of x + 2 ಸ್ಕ್ವೇರ್ + c. ಅಗೇನ್ ಲಾಗರ್ದಮಿಕ್ ಪ್ರಾಪರ್ಟಿ, log a - log b ಇದ್ರೆ ಏನಾಗುತ್ತೆ, log a/b ಅಂತ ಬರ್ಕೊಬೋದು. ಆವಾಗ ನಮಗೆ log of x + 2 ಸ್ಕ್ವೇರ್ x + 1 + c ಅಂತಲೂ ಬರ್ಕೊಬೋದು. ಓಕೆ, ನೀವು ಇಲ್ಲಿಗೆ ಸ್ಟಾಪ್ ಮಾಡಿದ್ರೂ ನೋ ಪ್ರಾಬ್ಲಮ್. ಓಕೆ, ಮಾರ್ಕ್ಸ್ ಬರುತ್ತೆ, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಹಿಂಗೆ ಸಿಂಪ್ಲಿಫೈ ಮಾಡ್ತೀನಿ ಅಂದ್ರೂ ಸಿಂಪ್ಲಿಫೈ ಮಾಡಿ. ನೆಕ್ಸ್ಟು 36th ಕ್ವಶನ್ ನೋಡಿ. 36th ಕ್ವಶನ್ನು, ಓಕೆ, if a vector, b vector, c vector, okay, such that
Okay, mod of a vector 3, mod of b vector 4, mod of c vector 5. Each vectors are orthogonal to sum of the each other two vectors. Then find mod of a vector plus b vector plus c vector. Okay, each vector is orthogonal. Okay, ಆರ್ಥೋಗೋನಲ್ ಏನಾಗುತ್ತೆ, ಆರ್ಥೋಗೋನಲ್ ಕಂಡೀಷನ್, ಆರ್ಥೋಗೋನಲ್ ಅಂದರೆ ಏನಾಗುತ್ತೆ, ಅದರದ್ದು ಡಾಟ್ ಪ್ರಾಡಕ್ಟ್ಸ್ ಏನಾಗುತ್ತೆ, ಝೀರೋ ಆಗುತ್ತೆ. ಓಕೆ, ಆರ್ಥೋಗೋನಲ್ ಅಂದರೆ ಏನಾಗುತ್ತೆ ಅಂದರೆ ಟೀಟಾ ಅನ್ನೋದು π/2 ತೊಗೊತೀವಿ. ನಿಮಗೆ ಇದು ಫಾರ್ಮುಲಾ ನೆನಪೇ ಇದೆ ಅಂದ್ಕೊಳ್ತೀನಿ. ಎ ವೆಕ್ಟರ್, ಓಕೆ, ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಅಂದರೆ mod ಆಫ್ ಎ ವೆಕ್ಟರ್ mod ಆಫ್ ಬಿ ವೆಕ್ಟರ್ ಕಾಸ್ ಟೀಟಾ. ಇದು ನೆನಪಿದೆ ಅಂದ್ಕೊಂಡಿದ್ದೀನಿ. ಆರ್ಥೋಗೋನಲ್ ಅಂದಾಗ ಏನಾಗುತ್ತೆ, ಟೀಟಾ ಅನ್ನೋದು π/2. ಓಕೆ, ಟೀಟಾ ಅನ್ನೋದು π/2 ಆಗುತ್ತೆ. ಟೀಟಾ ಅನ್ನೋದು π/2 ಆದರೆ ಕಾಸ್ π/2, ಕಾಸ್ 90 ಡಿಗ್ರಿ ಏನಾಗುತ್ತೆ, ಕಾಸ್ 90 ಡಿಗ್ರಿ ಅನ್ನೋದು 0 ಆಗುತ್ತೆ. ಅದರಿಂದ ಇದು ಕಂಪ್ಲೀಟ್ಲಿ 0. ಅದರಿಂದ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ 0 ಆಗುತ್ತೆ. ಅದರಿಂದ ಈಚ್ ವೆಕ್ಟರ್ ಈಸ್ ಆರ್ಥೋಗೋನಲ್ ಟು ಸಮ್ ಆಫ್ ದಿ ಅದರ್ ಟು ವೆಕ್ಟರ್ಸ್ ಅಂತೆ. ಓಕೆ, ಸಮ್ ಆಫ್ ದಿ ಅದರ್ ಟು ವೆಕ್ಟರ್ಸ್ ಅಂತ ಹೇಳ್ದೆ. ಅಂದರೆ ಅವನು ಕೊಟ್ಟಿರೋ ಕಂಡೀಷನ್ ಪ್ರಕಾರ ನೋಡಿಕೊಂಡ್ರೆ ಎ ವೆಕ್ಟರ್ ಡಾಟ್ ಸಮ್ ಆಫ್ ಅದರ್ ಟು ವೆಕ್ಟರ್ಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್, ಇದ್ರ ವ್ಯಾಲ್ಯೂ ಎಷ್ಟು ಅಂದರೆ 0 ಅಂತೆ. ಓಕೆ, ಇದನ್ನು ನೀವು ಸಿಂಪ್ಲಿಫೈ ಮಾಡ್ಕೊಬೋದು ಬೇಕಾದರೆ. ಎ ವೆಕ್ಟರ್ ಇದು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಏನಾಗುತ್ತೆ, ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್, ಓಕೆ, ಪ್ಲಸ್ ಎ ವೆಕ್ಟರ್ ಡಾಟ್ ಸಿ ವೆಕ್ಟರ್ ಇಸ್ ಈಕ್ವಲ್ ಟು 0 ಅಂತಲೂ ಬರ್ಕೊಬೋದು. ನೆಕ್ಸ್ಟ್ ಇನ್ನೊಂದು ಬಿ ವೆಕ್ಟರ್ ಡಾಟ್ ಎ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್, ಹಿಂಗೂ ಬರ್ಕೊಬೋದು. ಅವಾಗ ಏನಾಗುತ್ತೆ, ಇದು ಬಿ ವೆಕ್ಟರ್ ಡಾಟ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಡಾಟ್ ಸಿ ವೆಕ್ಟರ್ ಈಕ್ವಲ್ ಟು 0 and c vector dot a vector plus b vector equal to 0. c vector dot a vector plus c vector dot b vector equal to 0. Okay, each vector is orthogonal to sum of the other two. ಅಂದರಿಂದ ಪ್ರತಿಯೊಂದು ಈಗ ಬರ್ಕೊಂಡ್ರಿ. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಈ ಎಲ್ಲ ಈಕ್ವೇಷನ್ಸ್ನ ಆ್ಯಡ್ ಮಾಡಿ. ಓಕೆ, ಆ್ಯಡ್ ಆಲ್ ದಿ ಈಕ್ವೇಷನ್ಸ್, ಆ್ಯಡ್ ಆಲ್ ದ ಈಕ್ವೇಷನ್ಸ್, ಎಲ್ಲ ಈಕ್ವೇಷನ್ಸ್ನ ಆ್ಯಡ್ ಮಾಡಿ. ಆವಾಗ ನಿಮ್ಗೆ ಏನಾಗುತ್ತೆ, ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಪ್ಲಸ್ ಎ ವೆಕ್ಟರ್ ಡಾಟ್ ಸಿ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಡಾಟ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಡಾಟ್ ಸಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಡಾಟ್ ಎ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಈಕ್ವಲ್ ಟು 0. ನಿಮಗೆ ಗೊತ್ತಿದೆ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಈಕ್ವಲ್ ಟು ಬಿ ವೆಕ್ಟರ್ ಡಾಟ್ ಎ ವೆಕ್ಟರ್. ಅದರಿಂದ ಇವೆರಡು ಸೇಮೆ. ಅದರಿಂದ ಇವೆರಡನ್ನ ಆ್ಯಡ್ ಮಾಡಿದರೆ 2 ಟೈಮ್ಸ್ ಆಫ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ in remaining 2 times of a vector dot c vector plus 2 times of b vector dot c vector equal to 0. 2 ಅನ್ನೋದು ಕಾಮನ್ ತಗೊಂಡ್ರೆ a vector dot b vector plus a vector dot c vector, okay, plus b vector dot c vector equal to 0. ಓಕೆ, ಕರೆಕ್ಟಾ? ನಿಮಗೆ ನಮ್ಮ ಕಂಡೀಷನ್ ಏನು, mod ಆಫ್ a vector plus b vector plus c vector. ಓಕೆ, ಇದನ್ನು ನೆನಪಿಟ್ಕೊಳ್ಳಿ. ಇಕ್ವೇಷನ್ ಸ್ಟಾರ್ ಅಂತ ತಗೊಳ್ಬೇಕಾದ್ರೆ mod ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್. ಓಕೆ, ಇದ್ರ ನಿಮ್ಮ ವ್ಯಾಲ್ಯೂಸ್ ಬೇಕು. ಇದ್ರ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ನಿಮಗೆ ಇದು ಗೊತ್ತೇ ಇದೆ ಅಂದ್ಕೊಂಡಿದ್ದೀನಿ. mod ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಸ್ಕ್ವೇರ್, ಇದ್ರ ಫಾರ್ಮುಲಾ ನಿಮ್ಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. mod ಆಫ್ ಎ ವೆಕ್ಟರ್ ಸ್ಕ್ವೇರ್ ಪ್ಲಸ್ mod ಆಫ್ ಬಿ ವೆಕ್ಟರ್ ಸ್ಕ್ವೇರ್ ಪ್ಲಸ್, ಓಕೆ, 2 ಟೈಮ್ಸ್ ಆಫ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್. ಇದು ಫಾರ್ಮುಲಾ. ಓಕೆ, ಇಲ್ಲಿ ನಿಮಗೆ 3 ವೆಕ್ಟರ್ಸ್ ಇದೆ. ಓಕೆ, ಇದು ಜನರಲ್ ಆಗಿ ನೆನಪಿಟ್ಕೊಳ್ಳಿ. ಓಕೆ, ಓಕೆ, ಇವಾಗ ನಮಗೆ ಇಲ್ಲಿ 3 ವ್ಯಾಲ್ಯೂಸ್ ಇದೆ. ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಸ್ಕ್ವೇರ್ ತಗೊಳ್ಳಿ. ಇವಾಗ ಏನಾಗುತ್ತೆ, mod ಆಫ್ ಎ ವೆಕ್ಟರ್ ಸ್ಕ್ವೇರ್ ಪ್ಲಸ್ mod ಆಫ್ ಬಿ ವೆಕ್ಟರ್ ಸ್ಕ್ವೇರ್ ಪ್ಲಸ್ mod ಆಫ್ ಸಿ ವೆಕ್ಟರ್ ಸ್ಕ್ವೇರ್ ಪ್ಲಸ್ ಮತ್ತೆ 2 ಟೈಮ್ಸ್ ಆಫ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಪ್ಲಸ್ 2 ಟೈಮ್ಸ್ ಆಫ್ ಬಿ ವೆಕ್ಟರ್ ಡಾಟ್ ಸಿ ವೆಕ್ಟರ್ ಪ್ಲಸ್ 2 ಟೈಮ್ಸ್ ಆಫ್ ಎ ವೆಕ್ಟರ್ ಡಾಟ್ ಸಿ ವೆಕ್ಟರ್, ಹಿಂಗೆ ಬರುತ್ತೆ. ಓಕೆ, ಫೈನಲಿ ಮಾಡ್ಯುಲಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು, 3. ಓಕೆ, 3 ಸ್ಕ್ವೇರ್ ಪ್ಲಸ್ mod ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು, 4 ಸ್ಕ್ವೇರ್, mod ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು, 5. ಓಕೆ, 5 ಸ್ಕ್ವೇರ್ ಪ್ಲಸ್ ಆಲ್ರೆಡಿ ನಿಮಗೆ 2a ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ 2b ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಪ್ಲಸ್ 2a ವೆಕ್ಟರ್ ಪ್ಲಸ್ ಸಿ ವೆಕ್ಟರ್, ಇದ್ರ ವ್ಯಾಲ್ಯೂ ಎಷ್ಟು, 0.
ಓಕೆ ಫ್ರಮ್ ಸ್ಟಾರ್ ಅಂತ ಬರ್ಕೊಳ್ಬೇಕಾದ್ರೆ. ಓಕೆ ಇದು ಇಲ್ಲ ಅಂದರೆ ಬೇಕಾದರೆ ನೀವು ಏನು ಮಾಡ್ತೀರಾ ಅಂದರೆ ಇದನ್ನು ಸ್ಟಾರ್ ಅಂತ ಬರ್ಕೊಂಬಿಡಿ, ನೋ ಪ್ರಾಬ್ಲಮ್. ಒಂದು ಸ್ಟೆಪ್ ಏನಕ್ಕೆ ಎಕ್ಸ್ಟ್ರಾ ಯಾಕೆ, ಇದನ್ನು ಬೇಕಾದರೆ ನೀವು ಸ್ಟಾರ್ ಅಂತ ತೊಗೊಳ್ಳಿ, ನೋ ಪ್ರಾಬ್ಲಮ್. ಓಕೆ ಇದು ಸಿಂಪ್ಲಿಫೈ ಮಾಡೋಣ. ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಸ್ಕ್ವೇರ್, 3 ಸ್ಕ್ವೇರ್ 9, 4 ಸ್ಕ್ವೇರ್ ಅಂದರೆ 16, ಇದು 25. ಓಕೆ mod ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಈ ಕಡೆ ಸ್ಕ್ವೇರ್ ರೂಟ್ ಬರುತ್ತೆ. 9 ಪ್ಲಸ್ 16 ಪ್ಲಸ್ 25 50 √50. √50ನ 2 × 25 ಅಂತ ಬರ್ಕೊಬೋದು. ಓಕೆ ಆವಾಗ ನಿಮ್ಗೆ ಫೈನಲ್ √25 ಅಂದರೆ 5 √2. ಓಕೆ 5 √2 ನಮಗೆ ಫೈನಲ್ ಆನ್ಸರ್ ಆಗುತ್ತೆ. ಓಕೆ ನೆಕ್ಸ್ಟ್ 37 ನೋಡಿ. ಡೆರೈವ್ ದ ಈಕ್ವೇಷನ್ ಆಫ್ ದ ಲೈನ್ ಇನ್ ಸ್ಪೇಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ದ ವೆಕ್ಟರ್ ಇನ್ ದ ವೆಕ್ಟರ್ ಫಾರ್ಮ್ ಅಂತ. ಓಕೆ ದ ಡೆರಿವೇಷನ್ ಅನ್ನೋದು ಮಾಡ್ಬೇಕು ನಾವು. 37 ಒಂದು ನಿಮಿಷ. ಓಕೆ 37 ನೋಡಿ. ಓಕೆ ನಮಗೆ 37 ಏನು ಕೊಟ್ಟಿದ್ದಾನೆ, derive the equation of the line in a space passing through the point and parallel to the vector in the vector form. ಓಕೆ ಇಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡ್ರೆ ನಿಮ್ಗೆ ಈಸಿ ಇರುತ್ತೆ. ಓಕೆ ಪ್ರತಿಯೊಂದು ಬರ್ಕೊಂಡು ಲೆಟ್ ಲೈನ್ ಪಾಸಿಂಗ್ ಥ್ರೂ ಎ point A, okay, with position vector A vector. ಇವಾಗ ಒಂದು ಲೈನ್ ಇದೆ, ಹಿಂಗೆ ಪಾಸ್ ಆಗ್ತಾಯಿದೆ. ಓಕೆ ಇದ್ರಾಗೊಂದು ಡೈರೆಕ್ಷನ್ ಇರುತ್ತೆ, ಕರೆಕ್ಟಾ? ಓಕೆ ಇದರ ಮೇಲೆ ಒಂದು ಪಾಯಿಂಟ್ ತಗೊತೀವಿ ಎ. ಓಕೆ ಇದನ್ನು ನಾವು ಪಾಯಿಂಟ್ ಲೈಕ್ ಇನ್ ವೆಕ್ಟರ್ ಫಾರ್ಮಲ್ಲಿ 2Dಯಲ್ಲಿ ನೀವು ಪಾಯಿಂಟ್ ಅಂತ ಕರಿತೀವಿ, ಕರೆಕ್ಟಾ? ಓಕೆ 2D ಆರ್ 3Dಯಲ್ಲಿ ಪಾಯಿಂಟ್ ಅಂತ ಕರಿತೀವಿ. ಓಕೆ 2Dಯಲ್ಲಾದರೆ X, Y ಅಂತ ಪಾಯಿಂಟ್ ತೊಗೊತೀವಿ, ಇಲ್ಲಾಂದರೆ A, B ಅಂತ ಪಾಯಿಂಟ್ ತೊಗೊತೀವಿ. ಓಕೆ ಅದು 3Dಯಲ್ಲಾದರೆ A, B, C, ಇಲ್ಲಾಂದರೆ X, Y, Z ಹೀಗೆ ಪಾಯಿಂಟ್ ತೊಗೊತೀವಿ, ಕರೆಕ್ಟಾಗಿ. ಇನ್ ವೆಕ್ಟರ್ಸಲ್ಲಿ ಪಾಯಿಂಟ್ ನಥಿಂಗ್ ಬಟ್ ಪೊಸಿಷನ್ ವೆಕ್ಟರ್. ಓಕೆ ಪಾಯಿಂಟ್ ನಥಿಂಗ್ ಬಟ್ ಪೊಸಿಷನ್ ವೆಕ್ಟರ್, ಇದನ್ನು ನಾವು A ವೆಕ್ಟರ್ ಅಂತ ತೊಗೊತೀವಿ. ಓಕೆ ಇದು ನೆನಪಿರಲಿ ನಿಮಗೆ. ಓಕೆ let line passes through a point A with position vector A vector. ಓಕೆ ಆ್ಯಂಡ್ ಇನ್ನೊಂದು ಆ ಒಂದು ಲೈನ್ಗೆ ಇನ್ನೊಂದು ಲೈನ್ ಪ್ಯಾರಲಲ್ ಇದೆ. ಇಲ್ಲೊಂದು ಲೈನ್ ಹೋಗ್ತಿದೆ, ಇಲ್ಲೊಂದು ಪಾಯಿಂಟ್ ಎ, ಇದ್ರ ಪೊಸಿಷನ್. ಇನ್ನೊಂದು ಲೈನ್ ಕೂಡ ಪ್ಯಾರಲಲ್ಗೂ ಇದ್ರಿಗೆ ಹೋಗ್ತಾ ಇದೆ. ಓಕೆ ಆ ಲೈನ್ ಓಕೆ ಪ್ಯಾರಲಲ್ ಟು ದ ಬಿ ವೆಕ್ಟರ್, ಇಲ್ಲೊಂದು ವೆಕ್ಟರ್ ಹೋಗ್ತಿದೆ, ಹೀಗಿರುತ್ತೆ. ಓಕೆ ನೀವು ಹೀಗೆ ಅಸ್ಯೂಮ್ ಮಾಡ್ಕೊಬೋದು. ಓಕೆ ಲೆಟ್ the line be parallel to a vector B vector. Okay next let PB any arbitrary arbitrary point on the line, okay, with position vector R vector. Okay since A and P are on the line, okay, the vector AP vector must be parallel to the vector B. Okay therefore ಓಕೆ ನಿಮಗೆ ಎ ಪಿ ವೆಕ್ಟರ್ನ ಹೆಂಗೆ ಬರ್ಕೊಬೋದು ನಾವು? ಎ ಪಿ ವೆಕ್ಟರ್ ಇಸ್ ಈಕ್ವಲ್ ಟು ಪೊಸಿಷನ್, ಇದನ್ನು ನಾವು ಒ ಪಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್ ಅಂತ ಬರ್ಕೊಬೋದು. ಓಕೆ ಒ ಪಿ ವೆಕ್ಟರ್ ಅಂದರೆ ಏನು?
ಒ ಪಿ ವೆಕ್ಟರ್ ಪಿ. ಓಕೆ, ಇಲ್ಲಿ ಆರ್ ವೆಕ್ಟರ್. ಓಕೆ, ಒ ಪಿ ವೆಕ್ಟರ್ ಅಂದರೆ ಏನಾಗುತ್ತೆ ಇಲ್ಲಿ ಆರ್ ವೆಕ್ಟರ್. ಇಲ್ಲಾಂದರೆ ಒಂದು ನಿಮಿಷ ರೀ, ಇದನ್ನು ಬರ್ಕೊಂಬೋಣ. ಇದು ಪ್ಯಾರಲಲ್ ಅಂದರೆ ಇದು ಕಂಡೀಷನ್ ಹೆಂಗೆ ಬರ್ಕೊಬೋದು ಅಂದರೆ ಎ ಪಿ ವೆಕ್ಟರ್, ಓಕೆ, ಇಸ್ ಮಸ್ಟ್ ಬಿ ಪ್ಯಾರಲಲ್ ಟು ದ ವೆಕ್ಟರ್ ಬಿ ವೆಕ್ಟರ್ ಅಂದರೆ ರೇಪೋ ಎ ಪಿ ವೆಕ್ಟರ್ ಸಮ್ ಲ್ಯಾಂಬ್ಡಾ ಟೈಮ್ಸ್ ಬಿ ವೆಕ್ಟರ್ ಅಂತ ಬರ್ಕೊಬೋದು. ಓಕೆ, ಪರ್ ಸಮ್ ರಿಯಲ್ ನಂಬರ್, ಓಕೆ, ಸ್ಕೇಲರ್ ಆಲ್ಫಾ. ಓಕೆ, ರಿಯಲ್ ಸ್ಕೇಲರ್ ನಥಿಂಗ್ ಬಟ್ ರಿಯಲ್ ನಂಬರ್ ಓನ್ಲಿ. ಓಕೆ, ರಿಯಲ್ ನಂಬರ್ ಅಂದ್ರೂ ಒಂದೇ, ಸ್ಕೇಲರ್ ಅಂದ್ರೂ ಒಂದೇ. ಓಕೆ, ರಿಯಲ್ ನಂಬರ್ ಆಲ್ಫಾ. ಓಕೆ, ನೆಕ್ಸ್ಟ್ ನಮ್ಗೆ ಗೊತ್ತಿದೆ ವಿ ನೋ ದಟ್ ಎ ಪಿ ವೆಕ್ಟರ್ ಅಂದರೆ ಏನು? ಪೊಸಿಷನ್ ವೆಕ್ಟರ್ ಆಫ್ ಪಿ. ಪೊಸಿಷನ್ ವೆಕ್ಟರ್ ಆಫ್ ಪಿ ಮೈನಸ್ ಪೊಸಿಷನ್ ವೆಕ್ಟರ್ ಆಫ್ ಎ. ಓಕೆ, ಇದು ನಮಗೆ ಗೊತ್ತೇ ಇದೆ. ನೆಕ್ಸ್ಟ್ ನಾವೇನು ಮಾಡ್ತೀರಾ, ಇದನ್ನು ಇಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿ. ಪೊಸಿಷನ್ ವೆಕ್ಟರ್ ಎ ಪಿ ವೆಕ್ಟರ್ ಅಂದರೆ ನಿಮ್ಗೆ ಗೊತ್ತಿದೆ ಏನು, ಲ್ಯಾಂಬ್ಡಾ ಬಿ ವೆಕ್ಟರ್. ಪೊಸಿಷನ್ ವೆಕ್ಟರ್ ಆಫ್ ಪಿ, ಓಕೆ, ಏನಾಗುತ್ತೆ ಆರ್ ವೆಕ್ಟರ್. ಓಕೆ, ಮೈನಸ್ ಪೊಸಿಷನ್ ಆಫ್ ವೆಕ್ಟರ್ ಆಫ್ ಎ ಅಂದರೆ ಏನು, ಎ ವೆಕ್ಟರ್. ಓಕೆ, ಎ ವೆಕ್ಟರ್. ಓಕೆ, ಸಮ್ ಬುಕ್ಸಲ್ಲಿ ನಿಮ್ಗೊಂದು ಹೇಳೋದು ಮಾಡ್ತದೆ, ಸಮ್ ಬುಕ್ಸಲ್ಲಿ ಈಗೂ ಕೊಟ್ಟಿರ್ತಾರೆ. ಓಕೆ, ನೀವು ಇನ್ಸ್ಟೆಡ್ ಆಫ್ ಇದನ್ನೆಲ್ಲ ಬರೀಬೋದು, ಈಗೂ ಬರ್ಕೊಬೋದು. ಎ ಪಿ ವೆಕ್ಟರ್ ಇಸ್ ಈಕ್ವಲ್ ಟು ಒ ಪಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್ ಅಂತಲೂ ಬರೀಬೋದು. ಒ ಪಿ ವೆಕ್ಟರ್ ನಥಿಂಗ್ ಬಟ್ ಪೊಸಿಷನ್ ವೆಕ್ಟರ್ ಆಫ್ ಪಿ. ಓಕೆ, ಅಂದರೆ ಇಲ್ಲೇನಿದೆ ನಮಗೆ ಆರ್ ವೆಕ್ಟರ್. ಓಕೆ, ಮೈನಸ್ ಒ ಎ ವೆಕ್ಟರ್ ಅಂದರೆ ಏನು, ಪೊಸಿಷನ್ ವೆಕ್ಟರ್ ಆಫ್ ಎ ಅಂದರೆ ಎ ವೆಕ್ಟರ್. ಇಲ್ಲಿ ನಮಗೆ ಲ್ಯಾಂಬ್ಡಾ ಬಿ ವೆಕ್ಟರ್. ಇವಾಗ ಈ ಮೈನಸ್ ಎ ವೆಕ್ಟರ್ ಈ ಸೈಡ್ ಕಳಿಸಿದರೆ ಆರ್ ವೆಕ್ಟರ್ ಏನಾಗುತ್ತೆ ನಮಗೆ ಎ ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಬಿ ವೆಕ್ಟರ್. ಇದು ನಮಗೆ ವೆಕ್ಟರ್ ಈಕ್ವೇಷನ್ ಆಫ್ ಲೈನ್ ಆಗುತ್ತೆ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ವೆಕ್ಟರ್ ಈಕ್ವೇಷನ್ ಆಫ್ ಲೈನ್. ಇಷ್ಟೇ ಡೆರಿವೇಷನ್. ಓಕೆ, ಜಸ್ಟ್ ನಾರ್ಮಲಾಗಿ ನೀವು ಅಸ್ಯೂಮ್ ಮಾಡಿದರೆ ಸಾಕೇನೂ ಇಲ್ಲ. ಓಕೆ, ಇದು ಒಂದು ಲೈನ್ ಹೋಗ್ತಿದೆ. ಓಕೆ, ಇದರ ಮೇಲೆ ಒಂದು ಪಾಯಿಂಟ್. ಓಕೆ, ಪೊಸಿಷನ್ ವೆಕ್ಟರ್ ನಥಿಂಗ್ ಬಟ್ ಪಾಯಿಂಟ್. ಓಕೆ, ಇದರ ಮೇಲೆ ತೊಗೊತೀವಿ. ಓಕೆ, ಪಿ ಅನ್ನೋ ಎ ಅನ್ನೋ ಪಾಯಿಂಟ್ ತೊಗೊತೀವಿ. ಓಕೆ, ಇದೇನಾಗುತ್ತೆ ಎ ಅನ್ನೋ ಪಾಯಿಂಟು, ಇದು ಎ ವೆಕ್ಟರ್ ಅಂತ ಡಿನೋಟ್ ಮಾಡಿ. ಇದ್ರ ಮೇಲೆ ಇನ್ನೊಂದು ಪಾಯಿಂಟ್ ತೊಗೊತೀನಿ. ಓಕೆ, ಪಿ ಅನ್ನೋ ಇನ್ನೊಂದು ಪಾಯಿಂಟು. ಓಕೆ, ಇದರದ್ದು ಆರ್ ವೆಕ್ಟರ್ ಅಂತ ತೊಗೊತೀವಿ ಅಷ್ಟೇ. ಓಕೆ, ಇದ್ರಿಗೆ ಪ್ಯಾರಲಲ್ ಆಗಿ ಇನ್ನೊಂದು ಲೈನ್ ಹೋಗ್ತದೆ ಬಿ ವೆಕ್ಟರ್ ಅಂತ. ಓಕೆ, ಅರ್ಥ ಆಗ್ತಿದೆಯಾ? ಇಷ್ಟೇ, ಇನ್ನೇನಿಲ್ಲ. ಇದು ಸ್ಟೋರಿ, ಇದರದ್ದು ಸ್ಟೋರಿನೇ ಇಲ್ಲಿ ಬರೆದಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ನೆಕ್ಸ್ಟು ಲಾಸ್ಟ್ ಇನ್ನೊಂದು ಕ್ವಶನ್ ಇದೆ ನೋಡಿ, 38. ಓಕೆ, ಇಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕ್ವಶನ್ ಏನಿದೆ, ದೇರ್ ಆರ್ 2 ಬಾಕ್ಸಸ್, ನೇಮ್ಲಿ ಬಾಕ್ಸ್ 1 ಆ್ಯಂಡ್ ಬಾಕ್ಸ್ 2. ಬಾಕ್ಸ್ 1 ಕನ್ಸಿಸ್ಟ್ ಆಫ್ 3 ರೆಡ್ ಆ್ಯಂಡ್ 6 ಬ್ಲ್ಯಾಕ್ ಬಾಲ್ಸ್. ಅವನೇನು ಕೊಟ್ಟಿದ್ದಾನೋ ಅದನ್ನು ಒಂದು ಡಯಾಗ್ರಾಮ್ ಫಾರ್ಮೆಟಲ್ಲಿ ಬರ್ಕೊಂಬೇಡಿ. ಓಕೆ, 2 ಬಾಕ್ಸ್ ಇದೆ ಅಂತ. ಓಕೆ, ಇದು ಬಾಕ್ಸ್ 1, ಇನ್ನೊಂದು ಬಾಕ್ಸ್ 2. ಓಕೆ, ಈ ಬಾಕ್ಸಲ್ಲಿ ಎಷ್ಟು 3 ರೆಡ್ ಬಾಲ್ಸ್ ಇದೆ ಅಂತ, ಇದರಲ್ಲಿ 6 ಬ್ಲ್ಯಾಕ್ ಬಾಲ್ಸ್ ಇದೆ ಅಂತ. ಓಕೆ, ಸಾರಿ, ಬಾಕ್ಸ್ 1ನಲ್ಲಿ ಒಂದು ನಿಮಿಷ, ಬಾಕ್ಸ್ 1ನಲ್ಲಿ ಇದು ಬಾಕ್ಸ್ 1, ಇದು ಬಾಕ್ಸ್ 2. ಬಾಕ್ಸ್ 1ನಲ್ಲಿ 3 ರೆಡ್ ಬಾಲ್ಸು, 6 ಬ್ಲ್ಯಾಕ್ ಬಾಲ್ಸ್. ಓಕೆ, ಬಾಕ್ಸ್ 2ಅಲ್ಲಿ 5 ರೆಡ್ ಬಾಲ್ಸು, 5 ಬ್ಲ್ಯಾಕ್ ಬಾಲ್ಸ್ ಇದೆ. ಒನ್ ಆಫ್ ದ ಟೂ ಬಾಕ್ಸಸ್
I selected at random and a ball is drawn from the box which is found to be red ante. Find the probability that the red ball comes out from the box 2. ಓಕೆ, ಇಲ್ಲಿ ನಿಮಗೆ ಇದು ಬೇಸ್ ಥಿಯರಮ್ ರಿಲೇಟೆಡ್ ಪ್ರಾಬ್ಲಮ್ಮು. ಇದು ಬಾಕ್ಸ್ 1 ಬಾಕ್ಸ್ 2 ಕರೆಕ್ಟಾ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಇದರಲ್ಲಿ ಯಾವುದೋ ಒಂದು ಬಾಕ್ಸ್ ನಾನಿಲ್ಲಿ ರ್ಯಾಂಡಮಾಗಿ ಇದರಲ್ಲಿ ಬೇಸ್ ಥಿಯರಮಲ್ಲಿ ಏನಂದರೆ ಫಸ್ಟ್ ನಿಮಗೆ ಟೋಟಲ್ ಪ್ರಾಬಬಿಲಿಟಿ ಬರಬೇಕು. ಓಕೆ, ಫಸ್ಟ್ ಡಯಾಗ್ರಾಮಲ್ಲಿ ಬರ್ಕೊಂಡ್ರಿ, ಕ್ಲಿಯರ್ ಅರ್ಥ ಆಯ್ತಾ. ಇವಾಗ ಅವ್ನ ಕ್ವಶನಲ್ಲಿ ಏನು ಹೇಳ್ತಿದ್ದಾನೆ ಅದನ್ನು ಕ್ಯಾಚ್ ಮಾಡಿ. ಇಲ್ಲೇನು ಹೇಳ್ತಾ ಇದ್ದಾನೆ ನೋಡಿ, ಒನ್ ಆಫ್ ದ 2 ಬಾಕ್ಸಸ್ ಐ ಸೆಲೆಕ್ಟೆಡ್. ಇದರಲ್ಲಿ ಯಾವುದೋ ಒಂದು ಬಾಕ್ಸು ಅವ್ನು ಸೆಲೆಕ್ಟ್ ಮಾಡೋನೆ. ಓಕೆ, ಸೆಲೆಕ್ಟ್ ಮಾಡಿದ ರ್ಯಾಂಡಮ್ಲಿ ಯಾವುದೋ ಒಂದು ಬಾಕ್ಸ್ನ ಸೆಲೆಕ್ಟ್ ಮಾಡಿದ್ದಾನೆ. ಓಕೆ, ಆ್ಯಂಡ್ ಬಾಲ್ ಈಸ್ ಡ್ರಾನ್ ಫ್ರಮ್ ದ ಬಾಕ್ಸ್ ವಿಚ್ ಈಸ್ ಫೌಂಡ್ ಟು ಬಿ ರೆಡ್. ಓಕೆ, ಅವ್ನು ಯಾವ ಬಾಕ್ಸ್ ಹತ್ರ ಹೋಗ್ತಾನೋ ಆ ಬಾಕ್ಸ್ ಹತ್ರ ಹೋಗಿ ಇವರಲ್ಲಿ ಯಾವುದೋ ಒಂದು 2 ಬಾಕ್ಸಲ್ಲಿ ಒಂದು ಬಾಕ್ಸ್ನ ಸೆಲೆಕ್ಟ್ ಮಾಡಿದ್ದಾನೆ. ಓಕೆ, ಸೆಲೆಕ್ಟ್ ಮಾಡಿದಾದಮೇಲೆ ಆ ಬಾಕ್ಸ್ ಹತ್ರ ಹೋಗಿ ಒಂದು ಬಾಲ್ ತೆಗಿದ್ದಾನೆ. ಆ ಬಾಲ್ ತೆಗೆದಿರೋ ಬಾಲು ರೆಡ್ ಬಾಲ್ ಆಗೋದಕ್ಕೆ ಎಷ್ಟು ಪಾಸಿಬಿಲಿಟಿ ಇದೆ? ಪಾಸಿಬಿಲಿಟಿ ನಥಿಂಗ್ ಬಟ್ ಪ್ರಾಬಬಿಲಿಟಿ. ಓಕೆ, ಪ್ರಾಬಬಿಲಿಟಿ ಅಂದರೆ ಏನು? ಪಾಸಿಬಲ್ ಅಷ್ಟೇ, ಎಷ್ಟು ಪಾಸಿಬಿಲಿಟೀಸ್ ಇದೆ. ಓಕೆ, ಅದನ್ನೇ ನಾವು ಪ್ರಾಬಬಿಲಿಟಿ ಅಂತ. ಅದನ್ನು ಇವಾಗ ಇದನ್ನು ಟೋಟಲ್ ಪ್ರಾಬಬಿಲಿಟಿ ಹೆಂಗೆ ಬರೀತೀವಿ ನೋಡೋಣ. ಟೋಟಲ್ ಪ್ರಾಬಬಿಲಿಟಿ. ಓಕೆ, ಇದು ನಿಮಗೆ ಟೋಟಲ್ ಪ್ರಾಬಬಿಲಿಟಿ. ಫಸ್ಟ್ ಈವೆಂಟ್ಸ್ ಬರ್ಕೊಂಬೇಡೋಣ, ಸರಿ ಹೋಗುತ್ತೆ. ಓಕೆ, ಇಲ್ಲಾಂದರೆ ನಿಮಗೆ ಈ ಟ್ರಿಕ್ಕನ್ನು ಡೈರೆಕ್ಟಾಗಿ ಯೂಸ್ ಮಾಡೋಣ. ಟೋಟಲ್ ಪ್ರಾಬಬಿಲಿಟಿ ಇದನ್ನು ಹೆಂಗೆ ಬರೀತೀವ ನೋಡೋಣ. ಓಕೆ, ನೋಡಿ ಇಲ್ಲಿ ಅವನೇನು ಹೇಳ್ತಾ ಇದ್ದಾರೆ, ರ್ಯಾಂಡಮ್ಲಿ ಯಾವುದೋ ಒಂದು ನಾನು ಸೆಲೆಕ್ಟ್ ಮಾಡ್ಬೋದು ತಾನೆ. ಬಾಕ್ಸ್ 1 ಇಲ್ಲಾಂದರೆ ಬಾಕ್ಸ್ 2 ಕರೆಕ್ಟಾ. ಬಾಕ್ಸ್ 1 ಆರ್ ಬಾಕ್ಸ್ 2 ಅದು ನನ್ನ ಚಾಯ್ಸ್, ನನಗೆ ಕೊಟ್ಟಿದ್ದಾನೆ. ಓಕೆ, ಐ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್. ಇದರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡಿ, ಅದರಿಂದ 6. ಓಕೆ, ಅರ್ಥ ಆಯ್ತಾ? ಅರ್ಥ ಆಗ್ತಿದೆಯಾ? ಬಾಕ್ಸ್ 1. ನೆಕ್ಸ್ಟ್ ಏನು ಮಾಡಬೇಕು? ಫಸ್ಟ್ ಏನು ಮಾಡಬೇಕು ಇಲ್ಲಿ ನೋಡೋಣ. ಫಸ್ಟ್ ಏನು ಮಾಡಬೇಕು, ನಾನು ಯಾವುದೋ ಒಂದು ಬಾಕ್ಸ್ನ ಸೆಲೆಕ್ಟ್ ಮಾಡಿದೆ. ಓಕೆ, ಎಷ್ಟು ಬಾಕ್ಸ್ ಇದೆ ಇಲ್ಲಿ? 2 ಬಾಕ್ಸ್ ಇದೆ ಕರೆಕ್ಟಾ. 2 ಬಾಕ್ಸ್ ಇದ್ದರೆ ನಾನು ಯಾವುದೋ ಒಂದು ಬಾಕ್ಸ್ನ ಸೆಲೆಕ್ಟ್ ಮಾಡ್ತೀನಿ ಕರೆಕ್ಟಾ. ಬಾಕ್ಸ್ 1 ಸೆಲೆಕ್ಟ್ ಮಾಡೋದಕ್ಕೆ ನನಗೆ ಪ್ರಾಬಬಿಲಿಟಿ ಎಷ್ಟು? ಬಾಕ್ಸ್ 1ನ ಸೆಲೆಕ್ಟ್ ಮಾಡೋದ್ರಿಗೆ ಪಾಸಿಬಿಲಿಟಿ ಆರ್ ಪ್ರಾಬಬಿಲಿಟಿ ಎಷ್ಟು ನಮಗೆ? ಇಲ್ಲಿ 2 ಬಾಕ್ಸ್ ಇದೆ, ಅದು ನಮಗೆ ಟೋಟಲ್ ಔಟ್ಕಮ್ಸ್. ಓಕೆ, ಡಿನಾಮಿನೇಟರಲ್ಲಿ ಬರೋದು ಟೋಟಲ್ ಔಟ್ಕಮ್ಸ್. ಓಕೆ, 2 ಬಾಕ್ಸ್ ಇದೆ, ಅದರಿಂದ ಡಿನಾಮಿನೇಟರಲ್ಲಿ 2. ಇವಾಗ ನನಗೆ ಅದರಲ್ಲಿ ಯಾವುದೋ ಒಂದು ಬಾಕ್ಸ್ನ ಸೆಲೆಕ್ಟ್ ಮಾಡಬೇಕು ತಾನೆ. ಇವಾಗ ನಾನು ಬಾಕ್ಸ್ 1 ಸೆಲೆಕ್ಟ್ ಮಾಡಿದರೆ ಮೇಲೆ ಎಷ್ಟು ಬರುತ್ತೆ? 1. ಓಕೆ, ಫೇವರಬಲ್ ಎಷ್ಟಾಗುತ್ತೆ? 1. ಇಲ್ಲಿಗೆ ಕ್ಲಿಯರ್. 1/2. ನೆಕ್ಸ್ಟ್ ಇಂಟು. ನೆಕ್ಸ್ಟ್ ಏನು ಮಾಡ್ತೀರಾ? ಅಲ್ಲಿಗೆ ಹೋದ್ಮೇಲೆ ಏನು ಮಾಡಬೇಕಂತ, ಅದರಲ್ಲಿ ಯಾವುದಾದ್ರೂ ಒಂದು ಓಕೆ ಅದರಲ್ಲಿ ನಾನು ಒಂದು ಬಾಲ್ನ ತೆಗಿಬೇಕು ಆಚೆಗೆ. ಒಂದು ಬಾಲ್ನ ತೆಗೆದಾಗ ಬರುವಂತಹ ಓಕೆ ಪ್ರಾಬಬಿಲಿಟಿ ಏನಾಗಿರಬೇಕು? ರೆಡ್ ಬಾಲ್ ಆಗಿರಬೇಕಂತ. ರೆಡ್ ಬಾಲ್ ಇಲ್ಲಿ ಟೋಟಲ್ ಬಾಲ್ಸ್ ಎಷ್ಟಿದ್ದಾವೆ? 9. ಅದು ನಮಗೆ ಟೋಟಲ್ ಔಟ್ಕಮ್ಸ್ ಕರೆಕ್ಟಾ. ರೆಡ್ ಬಾಲ್ ಆಗೋದ್ರಿಗೆ ಚಾನ್ಸಸ್ ಏನು? 3. ಓಕೆ, 3/9. ಓಕೆ, ಇಲ್ಲಿಗೆ ಮುಗೀತಾ ಅಂದರೆ ಇಲ್ಲ, ಮುಗ್ದಿಲ್ಲ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? ಇದರಲ್ಲಿ ಯಾವುದೋ ಒಂದು ತೊಗೊತೀನಿ ತಾನೆ. ಓಕೆ, ದಿಸ್ ಬಾಕ್ಸ್ ಆರ್ ದಟ್ ಬಾಕ್ಸ್. ಅರ್ಥ ಆಯ್ತಾ? ರ್ಯಾಂಡಮ್ಲಿ ಯಾವುದಾದ್ರೂ ಆಗಿರ್ಬೋದು. ಅರ್ಥ ಆಗ್ತಿದೆ ಏನು ಹೇಳ್ತಾ ಇದ್ದೀನ? ದಿಸ್ ಬಾಕ್ಸ್ ಆರ್ ದಟ್ ಬಾಕ್ಸ್, ಅದರಲ್ಲಿ ಯಾವುದಾದ್ರೂ ಆಗಿರ್ಬೋದು. ಓಕೆ, 6 ಇವೆರಡರಲ್ಲಿ ಯಾವುದಾದ್ರೂ 6. ಓಕೆ, 6 ನಥಿಂಗ್ ಬಟ್ ಏನು? ಮ್ಯಾಥಮೆಟಿಕ್ಸಲ್ಲಿ 6 ಈಸ್ ಕನ್ವರ್ಟೆಡ್ ಆ್ಯಸ್ ಪ್ಲಸ್. ಓಕೆ, ಅಡಿಷನ್. ಓಕೆ, ಇದು ನೆನಪಿಟ್ಕೊಳ್ಳಿ. 6 ನಥಿಂಗ್ ಬಟ್ ಪ್ಲಸ್, ಮಲ್ಟಿಪ್ಲಿಕೇಶನ್ ಅಂಡ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. ಇದು ನೆನಪಿರ್ಬೇಕು ನಿಮಗೆ. ಓಕೆ, ಇಂಪಾರ್ಟೆಂಟ್. ಓಕೆ, ಪ್ಲಸ್. ಇವಾಗ ನಾನೇನು ಮಾಡ್ತೀನಿ? ಇವಾಗ ಬಾಕ್ಸ್ 1 ಕಂಪ್ಲೀಟೆಡ್. ಬಾಕ್ಸ್ 2 ನಾನೇನು ಮಾಡ್ತೀನಿ? ಓಕೆ, ಇದಲ್ದಿರ ಇದ್ದರೆ ಇನ್ನೊಂದು ಚಾಯ್ಸ್ ಏನು? ಪ್ಲಸ್. ಅದಾದಮೇಲೆ ಏನು? ನಾನು ಬಾಕ್ಸ್ 2 ಹತ್ರ ಹೋಗ್ತೀನಿ. ಓಕೆ, ಟೋಟಲ್ 2 ಬಾಕ್ಸ್ ಇದೆ. ಬಾಕ್ಸ್ 2 ಹತ್ರ ಹೋಗೋ ಪ್ರಾಬಬಿಲಿಟಿ ಎಷ್ಟು? 1.
ಓಕೆ 1/2. ನೆಕ್ಸ್ಟು ಇಂಟು ಇದರಲ್ಲಿ ಟೋಟಲ್ ಬಾಲ್ಸ್ ಎಷ್ಟು 10. ಇದರಲ್ಲಿ ರೆಡ್ ಬಾಲ್ಸ್ ಬರೋ ಚಾನ್ಸಸ್ ಎಷ್ಟು 5/10. ಸಿಂಪ್ಲಿಫೈ ಮಾಡಿ ಏನಾಗುತ್ತೆ 3 1s 3 3s. ನೆಕ್ಸ್ಟು 5 1s 5 2s. ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ 1/6 ಪ್ಲಸ್ ಇದರಲ್ಲಿ 1/2 2s 4. ಇದು ನಮಗೆ ಟೋಟಲ್. ಇದು ನಾನು ಸಿಂಪ್ಲಿಫೈ ಸಿಂಪ್ಲಿಫೈ ಮಾಡಲ್ಲ, ಮತ್ತೆ ನಿಮಗೆ ಸಿಂಪ್ಲಿಫೈ ಮಾಡಿ ತೋರಿಸ್ತೀನಿ. ಇದು ಟೋಟಲ್ ಪ್ರಾಬಬಿಲಿಟಿ. ಓಕೆ, ಬೇಸ್ ಥಿರಮ್ ಹೆಂಗೆ ಅಪ್ಲೈ ಮಾಡ್ತೀವಿ ಅಂತ ನೋಡೋಣ. ಓಕೆ, ಬೇಸ್ ಥಿರಮ್ ಹೆಂಗೆ ಅಪ್ಲೈ ಮಾಡ್ತೀವಿ ಅಂತ ನೋಡಬೇಕು ನೀವು. ಓಕೆ, ಇಲ್ಲಿ ನಾವೇನು ಮಾಡಬೇಕು, ಓಕೆ ಫಸ್ಟು ಇಲ್ಲಿ ನೋಡಿ ಏನು, ಫೈಂಡ್ ದ ಪ್ರಾಬಬಿಲಿಟಿ ದಟ್ ದ ರೆಡ್ ಬಾಲ್ ಕಮ್ಸ್ ಔಟ್ ಫ್ರಮ್ ದ ಬಾಕ್ಸ್ 2. ಬಾಕ್ಸ್ 2 ಅನ್ನೋದು ಇದು ಈವೆಂಟ್ 1, ಇದು ಈವೆಂಟ್ 2, ಕರೆಕ್ಟಾ? ಬಾಕ್ಸ್ 2 ಅನ್ನೋದು ಈವೆಂಟ್ 2 ಆಗಿ ನಾವು ತೊಗೊಂಡಿದ್ದೀವಿ. ಓಕೆ, ಅರ್ಥ ಆಯ್ತಾ? ಇದರಲ್ಲಿ ನಿಮಗೆ ರೆಡ್ ಬಾಲ್ ಬರೋವಂಥ ಇದೆಷ್ಟು ಅಂತ ಕೇಳ್ತಾ ಇದ್ದಾನೆ. ಆವಾಗ ನಿಮ್ಗೇನಾಗುತ್ತೆ, ಇವಾಗ ನೀವೇನು ಮಾಡಬೇಕು ಅಂದರೆ ಪ್ರಾಬಬಿಲಿಟಿ ಆಫ್ ಓಕೆ E2 ಆಲ್ರೆಡಿ ಗಿವನ್ ಏನು ನಿಮಗೆ ದಿಸ್ ಒನ್. ಓಕೆ, E2 ಡ್ರಾನ್ ಬಾಲ್ ರೆಡ್. ಓಕೆ, ಈವೆಂಟ್ ಎ ಅಂತ ತೊಗೊತೀನಿ. ದಟ್ ಈಸ್ ಈಕ್ವಲ್ ಟು ಕೆಳಗಡೆ ಟೋಟಲ್ ಪ್ರಾಬಬಿಲಿಟಿ ಬರ್ಕೊಳ್ಳಿ 1/6 ಪ್ಲಸ್ 1/4. ನೆಕ್ಸ್ಟು ರೆಡ್ ಬಾಲ್ ಬಾಕ್ಸ್ 2ನಿಂದ ಬರುವಂಥ ಪ್ರಾಬಬಿಲಿಟಿ ಎಷ್ಟಿದೆ, ಬಾಕ್ಸ್ 2 ಯಾವುದು, ಇದು ಬಾಕ್ಸ್ 2ಗೆ ರಿಲೇಟೆಡ್ ಇರೋದು ಇದು. ಇದನ್ನು ಇಲ್ಲಿ ಬರ್ಕೊಳ್ಳಿ ನ್ಯೂಮರೇಟ್ರಲ್ಲಿ, ಅಷ್ಟೇ ಆನ್ಸರ್. ಇದನ್ನು ಸಿಂಪ್ಲಿಫೈ ಮಾಡಿ ನಿಮ್ಗೆ ಅದೇ ಆನ್ಸರ್. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದರೆ ಸಾಕು, ನಿಮಗೆ ಬರೋ ಆನ್ಸರ್ ಅದೇ. ಓಕೆ, ಸಿಂಪ್ಲಿಫೈ ಮಾಡೋಣ 1/4. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ, ಇದರಿಂದ ನಾನು 1/6 ಇದು ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ 6 4s 24. ಓಕೆ, 4 + 6. ಓಕೆ, ದಟ್ ಈಸ್ 1/4/10/24. ಇದು ರೆಸಿಪ್ರೋಕಲ್ ಮಾಡಿದರೆ 1/4 × 24/10. ಓಕೆ, ಇದೇನಾಗುತ್ತೆ ನಮಗೆ 4 1s 6. ಓಕೆ, ಮತ್ತು 3 5. ಓಕೆ, ಇದು ನಮಗೆ 3/5 ಆಗುತ್ತೆ. ಓಕೆ, 3/5 ಅನ್ನೋದು ನಮಗೆ ಆನ್ಸರ್, ಕರೆಕ್ಟ್ ಆನ್ಸರ್ ಆಗುತ್ತೆ ನೋಡಿ. ಓಕೆ, ಇದು ನಿಮಗೆ ಮೆಥಡ್. ಓಕೆ, ನೀವು ಇಷ್ಟು ಬರೆದ್ರೂ ಸಾಕು. ಓಕೆ, ಅರ್ಥ ಆಯ್ತಾ? ಈಸಿಯಾಗಿ 3 ಮಾರ್ಕ್ಸ್ ಸಿಗುತ್ತೆ. ಓಕೆ, ನಾನು ಹೆಂಗೆ ಹೇಳಿದ್ನೋ ಈಗ ಫಾಲೋ ಮಾಡಿ, ನಿಮ್ಗೆ ಈಸಿಯಾಗಿ ನೆನಪಿರುತ್ತೆ, ಈಸಿ ಇರುತ್ತೆ. ಓಕೆ, ಇಲ್ಲ ಅಂದರೆ ನೀವು ಸ್ಟೆಪ್ ಬೈ ಸ್ಟೆಪ್ ಬರೀತೀನಿ ಅಂದ್ರೂ ಬರೀಬೋದು. ಓಕೆ, ಏನು ಸ್ಟೆಪ್ ಬೈ ಸ್ಟೆಪ್ ಏನು ಬರೀತೀರಾ? ಓಕೆ, E1 ಅನ್ನೋದೇನು ಈವೆಂಟ್. ಓಕೆ, ಈವೆಂಟ್ ಆಫ್ ಸೆಲೆಕ್ಟಿಂಗ್ ಬಾಕ್ಸ್ 1. ಓಕೆ, E2 ಅನ್ನೋದೇನು ಈವೆಂಟ್ ಆಫ್ ಸೆಲೆಕ್ಟಿಂಗ್ ಬಾಕ್ಸ್ 2. ಸ್ಟೆಪ್ ಬೈ ಸ್ಟೆಪ್ ಬರೀತೀನಿ ಅಂದರೆ ಈಗ ಬರ್ಕೊಳ್ಳೋದು. ಓಕೆ, ಆ್ಯಂಡ್ ಎ ಅಂತ ತೊಗೊತೀನಿ. ಓಕೆ, ಈವೆಂಟ್ ದಟ್ ದಿ ಡ್ರಾನ್ ಬಾಲ್ ಈಸ್ ರೆಡ್. ಓಕೆ, ಇದು ನಮಗೆ ಈಗ ಬರ್ಕೊಳ್ಳೋದು. ಮತ್ತು ಪ್ರಾಬಬಿಲಿಟಿ ಆಫ್ E1 ನಿಮಗೆ ಗೊತ್ತಿದೆ. ಪ್ರಾಬಬಿಲಿಟಿ ಆಫ್ E1 ಎಷ್ಟು ಬಂದಿದೆ, ದಿಸ್ ಇಸ್ ಪ್ರಾಬಬಿಲಿಟಿ ಆಫ್ E1 1/2. ಸೆಲೆಕ್ಟಿಂಗ್ 1/2. ಇದು ಕೂಡ ಪ್ರಾಬಬಿಲಿಟಿ ಆಫ್ E2 ಕೂಡ ಸೇಮು. ಆ್ಯಂಡ್ ಪ್ರಾಬಬಿಲಿಟಿ ಆಫ್ ಎ ಗಿವನ್ E1, ದಟ್ ಈಸ್ ನಥಿಂಗ್ ಬಟ್ ರೆಡ್ ಫ್ರಮ್ ಬಾಕ್ಸ್ 1. ಓಕೆ, ರೆಡ್ ಬಾಲ್ ಫ್ರಮ್ ಬಾಕ್ಸ್ 1ನಿಂದ ಸೆಲೆಕ್ಟ್ ಮಾಡೋ ಪ್ರಾಬಬಿಲಿಟಿ ಎಷ್ಟು, ಎಷ್ಟು ಬಂದಿತ್ತು ಇಲ್ಲಿ 1/3. ಪಿ ಆಫ್ ಎ ಓಕೆ ಗಿವನ್ E2, that is nothing but red ball from box 2, that is nothing but ಇದೆಷ್ಟು ಬಂದಿತ್ತು ನಮಗೆ 1/2. ಓಕೆ, ಫೈನಲಿ ಬೇಸ್ ಥಿರಮ್ ಅಪ್ಲೈ ಮಾಡಿದರೆ ಪಿ ಆಫ್ E2 ಗಿವನ್ ಎ. ಓಕೆ, ದಟ್ ಈಸ್ ನಥಿಂಗ್ ಬಟ್ ಇದನ್ನೆಲ್ಲ ತಗೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಇದನ್ನು ಬರ್ಕೊಳ್ಳಿ, ಇದೇ ಆನ್ಸರ್ ನಮಗೆ. ಓಕೆ.
ಈ ಆನ್ಸರ್ ಏನಿದೆ ಇದನ್ನು ಮಲ್ಟಿಪ್ಲೈ ಮಾಡಿ 1/2 ಇಂಟು 1/3 ಪ್ಲಸ್ 1/2 ಇಂಟು 1/2 ನೆಕ್ಸ್ಟು 1/2 ಇಂಟು 1/2 1/4. ಇದನ್ನು ಸಿಂಪ್ಲಿಫೈ ಮಾಡಿದರೆ ವಿ ಗೆಟ್ 5/3 5/3 ತಾನೇ 3/4 3/5 3/5 ಆನ್ಸರ್ ಬರುತ್ತೆ. ಇಷ್ಟೇ, ನೀವು ಸ್ಟೆಪ್ ಬೈ ಸ್ಟೆಪ್ ಬರೀತೀನಿ ಅಂದರೆ ಈಗ ಬರ್ಕೊಳ್ಳಿ ಅಷ್ಟೇ. ಓಕೆ, ಅರ್ಥಾಯ್ತಾ? ಪ್ರಾಬಬಿಲಿಟಿ ಕ್ವಶನ್ಸ್ ಮ್ಯಾಕ್ಸಿಮಮ್ ಡಯಾಗ್ರಾಮ್ ಫಾರ್ಮೇಟ್ಗೆ ಕನ್ವರ್ಟ್ ಮಾಡಿ ಅದಾದಮೇಲೆ ಈಗ ಫೈಂಡ್ ಔಟ್ ಮಾಡಿ. ಬೇಸ್ ಥಿರಮ್ ಕ್ವಶನ್ಸ್ ಎಲ್ಲ ಹೀಗೆ ಟೋಟಲ್ ಪ್ರಾಬಬಿಲಿಟಿ ಬರ್ಕೊಳ್ಳಿ. ಓಕೆ, ಇನ್ನು ರಿಮೇನಿಂಗು ಅದು ಯಾವುದು ಬಗ್ಗೆ ಕೇಳ್ತಾ ಇದ್ದೇನೋ ಅದನ್ನು ಇಲ್ಲಿ ಬರ್ಕೊಳ್ಳಿ ಅಷ್ಟೇ. ಓಕೆ, ಮತ್ತೆ ಸಿಂಪ್ಲಿಫೈ ಮಾಡಿದರೆ ಅದೇ ನಿಮಗೆ ಆನ್ಸರ್ ಸಿಗುತ್ತೆ. ಐ ಹೋಪ್ ನಿಮಗೆ ಇದು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೇನೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ರಿಮೈನಿಂಗ್ ಪಾರ್ಟ್ ಡಿ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.